ನಾನು ಶಮೀರಾ ಬೆಳೆಯಾಗಿ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಮುಖ್ಯ ಅತಿಥಿ ಅಭ್ಯಾಗತರಿಗೆ ಅಥವಾ ನಮ್ಮ ಜೊತೆಗೆ ನಮ್ಮೆಲ್ಲರ ಪ್ರೀತಿಯ ನೆನಪಿನಲ್ಲಿ ಪ್ರೇಮ್ ಸರ್ ಇದ್ದಾರೆ. ಅವರಿಗೆ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಸಿನಿಮಾದ ಇಡೀ ತಂಡ ಇದೆ. ನಿರ್ಮಾಪಕರು, ನಿರ್ದೇಶಕರು, ಮ್ಯೂಸಿಕ್ ಡೈರೆಕ್ಟರ್, ಎಲ್ಲ ಚಿತ್ರತಂಡ ಹಾಗೂ ಕಲಾವಿದರು ಬಂದಿದ್ದೀರಾ. ನಿಮಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮ ಬೆನ್ನೆಲುಬಾಗಿರುವಂತಹ ಎಲ್ಲ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ನಮ್ಮ ಶೀರ್ಷಿಕೆ ಅನಾವರಣ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಒಂದು ಸಿನಿಮಾ ಬರ್ತಾ ಇದೆ ಅಂದ ಕೂಡಲೇ ಖಂಡಿತವಾಗಿ ಬಹಳಷ್ಟು ತಂತ್ರಜ್ಞರು, ಕಲಾವಿದರಿಗೆ ಆ ಕುತೂಹಲ, ಪ್ರೀತಿ ಹೆಚ್ಚಾಗ್ತಾನೆ ಹೋಗುತ್ತೆ. ನಮ್ಮ ಸಿನಿಮಾ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು, ಟ್ರಿಪಲ್ ಪಿಕ್ಚರ್ಸ್ ಎರಡನೇ ಪ್ರೊಡಕ್ಷನ್ ಸಿನಿಮಾ ಅದು. ಈ ಹಿಂದೆ ಹಲವಾರು ಪ್ಯಾನ್ ಇಂಡಿಯಾ ಸಿನಿಮಾಗಳ ಪ್ರಚಾರವನ್ನ ಮಾಡ್ತಾ ಇದ್ರು. ಮೊದಲ ಸಿನಿಮಾ ಆಗಿದೆ, ಎರಡನೇ ಸಿನಿಮಾವನ್ನ ಕೂಡ ಅಷ್ಟೇ ಪ್ರೀತಿಯಿಂದ ಮಾಡ್ತಾ ಇದ್ದಾರೆ. ಇನ್ನು A ಕ್ಲಾಸ್ ಸೆಮಿ ಫಿಲ್ಮ್ಸ್ ಇದರಿಂದ ರಿಯಲ್ ಎಸ್ಟೇಟ್ ನಲ್ಲಿ ಉತ್ತುಂಗದಲ್ಲಿ ಇನ್ನೂ ಕೂಡ ಖಂಡಿತವಾಗಿದ್ದಾರೆ. ಈಗ ಫಿಟ್ನೆಸ್ ಜೊತೆಗೆ ಸಿನಿಮಾ ಮೂಲಕ ನಾವು ಮತ್ತಷ್ಟು ಪ್ಯಾಷನೇಟ್ ಆಗಿ ಸಿನಿಮಾವನ್ನ ಪ್ರೊಡ್ಯೂಸ್ ಮಾಡ್ಬೇಕು ಅಂತ ಬಂದಿದ್ದಾರೆ. ಹಾಗಾಗಿ ಎರಡು ನಿರ್ಮಾಣ ಸಂಸ್ಥೆ ಜೊತೆಯಾಗಿ ಬಂದು ಒಂದು ಸಹಯೋಗದೊಂದಿಗೆ ಅತ್ಯದ್ಭುತ ಸಿನಿಮಾ ಬರ್ತಾ ಇದೆ. ನಮ್ಮ ಸಿನಿಮಾದ ವಿಶೇಷತೆ ಅಂತ ಹೇಳಿದ್ರೆ ಖಂಡಿತ ನಮ್ಮ ಸಿನಿಮಾದ ನಿರ್ದೇಶಕರು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಕನ್ನಡ ಚಿತ್ರರಂಗದಲ್ಲಿ ಹಲವಾರು ಸ್ಟಾರ್ ನಟರ ಜೊತೆ ಅತ್ಯದ್ಭುತವಾಗಿ ಕಲಾ ಸೇವೆಯನ್ನ ಮಾಡಿ ಬಹಳಷ್ಟು ಅಮೇಜಿಂಗ್ ಹೀರೋಯಿನ್ಸ್ ಅನ್ನ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂತಹ ನಿರ್ದೇಶಕರು, ಅದು ಅಮೃತರ ಆಗಿರ್ಬಹುದು, ಕೃತಿಕರ ಬಂದ ಅವರಾಗಿರ್ಬಹುದು, ಆಶಿಕರನ್ನಾಥ್ ಆಗಿರ್ಬಹುದು, ಸಾಲು ಸಾಲು ಸಿನಿಮಾ ನಟಿಯರ ಹೆಸರುಗಳು ಹೋಗ್ತಾ ಹೋಗುತ್ತೆ. ಈ ಸಿನಿಮಾದಲ್ಲೂ ಕೂಡ ನಮ್ಮ ಒಬ್ಬ ನಟ ಹಾಗೂ ನಟಿ ಸ್ಮೈಲ್ ರಕ್ಷಿತ್ ಅವರು ಅದೇ ರೀತಿಯಾಗಿ ನಮ್ಮ ಜರೀಶಾ ಅವರನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ನಮ್ಮ ಅಮೃತ ಪ್ರೇಮ್ ಅವರಂತೂ ಈಗಾಗಲೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ಚಿರಪರಿಚಿತ ಹೆಸರು. ಹಾಗಾಗಿ ಈ ಸಿನಿಮಾದಲ್ಲಿ ಬಹಳಷ್ಟು ವಿಶೇಷತೆಗಳಿದೆ. ಸಿನಿಮಾದ ಬಗ್ಗೆ ಬಹಳಷ್ಟು ಮಾತನಾಡೋದಿದೆ. ಸಿನಿಮಾ ತಂಡಗಳಿಂದ ಬಹಳಷ್ಟು ಮಾತುಗಳನ್ನ ಕೇಳೋದಿದೆ. ಹಾಗೆ ಉಮಾ ಮಹೇಶ್ವರಿ ಅವರಿಗೆ ಇದೀಗ ಒಂದು ಕೂಗುಚ್ಛ ನೀಡಿ ಪ್ರಮುಖ ಧನ್ಯವಾದಗಳನ್ನ ತಿಳಿಸಲಾಗ್ತಾ ಇದೆ. ಮೊದಲಿಗೆ ಇಲ್ಲಿ ಆಗಮಿಸಿರುವ ಪ್ರಿಂಟ್ ಮೀಡಿಯಾದವರು ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ, ಡಿಜಿಟಲ್ ಮೀಡಿಯಾ ಎಲ್ಲರಿಗೂ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತೀನಿ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನೆನಪಲ್ಲಿ ಪ್ರೇಮ್ ಸರ್ ಮತ್ತು ಅವ್ರ ಶ್ರೀಮತಿ ಅವರು ಮತ್ತು ಅವರ ಪುತ್ರ ಬಂದಿದ್ದಾರೆ. ಇವರು ನಮ್ಗೆ ಶುಭ ಕೊಡಕ್ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತೀನಿ. ನಾನು ಪ್ರತಿಯೊಂದು ವೇದಿಕೆಯಲ್ಲಿ ಮಾತಾಡ್ಬೇಕಾದ್ರೆ ನಾನು ನೆನ್ಸ್ಕೊಳ್ಳೋದು ಒಂದು ಕಂಪನಿ ಹೆಸರನ್ನ. ಅದು ಕನ್ನಡ ಚಿತ್ರರಂಗದಲ್ಲಿ ಅದ್ಭುತವಾದ ಸಿನಿಮಾಗಳನ್ನ ಮಾಡಿದಂತ ಒಂದು ಕಂಪನಿ, ಡಾಕ್ಟರ್ ರಾಜ್ಕುಮಾರ್ ವಜ್ರೇಶ್ವರಿ ಕಂಬೈನ್ಸ್ ಅಂತ. ಆ ಸಿನಿಮಾದ ಮೂಲಕ ನನ್ನನ್ನು ನಿರ್ದೇಶಕನಾಗಿ ಪರಿಚಯಿಸಿದವರು ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರು, ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಅವ್ರ ಕುಟುಂಬ ವರ್ಗದವರು, ಶಿವಣ್ಣ ಆಗಿರ್ಬೋದು, ರಾಘಣ ಆಗಿರ್ಬೋದು, ಸ್ಪೆಷಲಿ ಪುನೀತ್ ಸರ್ ನೀನೇ ಡೈರೆಕ್ಷನ್ ಮಾಡ್ಬೇಕು ಅಂತ ನಾನು ಅವ್ರ ಸಿನಿಮಾ ಕೋ ಡೈರೆಕ್ಟರ್ ಮಾಡಿದ್ದೆ. ಅವ್ರು ನನಗೆ ನಿರ್ದೇಶಕನಾಗಿ ಅವಕಾಶ ಕೊಟ್ರು. ಆಮೇಲೆ ಈಗ ಕಂಪನಿ ಪರವಾಗಿ ನಮ್ಮ ಚನ್ನಣ ಅಂತ ಬಂದಿದೆ, ರಾಜ್ಕುಮಾರ್ ಅವ್ರ ಜೊತೆ ನೀವು ಯಾವಾಗಲೂ ಮಾಡ್ತಿದ್ರಿ. ಚನ್ನಣ ನಮ್ಗೆ ಸ್ವಾಗತ. ಮತ್ತೆ ನನ್ನ ಸ್ನೇಹಿತರು ಬಂದಿದ್ದಾರೆ, ಗೆಳೆಯರು ಬಂದಿದ್ದಾರೆ. ಮತ್ತೆ ನಮ್ಮ ಸಿನಿಮಾದಲ್ಲಿ ಅನೂಪ್ ಸರ್ ಬಂದಿದ್ದಾರೆ, ಮ್ಯೂಸಿಕ್ ಡೈರೆಕ್ಟರ್. ಮತ್ತೆ ಚೆಂಡೂರ್ ಅವರು ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡುವಂತ ಪರಿಣಿಕಾ ಅವರು. ಮತ್ತೆ ನಮ್ಮ ಚಿತ್ರದ ಡೈಲಾಗ್ ರೈಟರ್ ವಿಜಯೇಶ್ವರ್ ಅವರು ಬಂದಿದ್ದಾರೆ. ಕ್ಯಾಮ್ರಾಮನ್ ಸತೀಶ್ ಅವರು ಬಂದಿದ್ದಾರೆ. ಎಲ್ರಿಗೂ ನಾನು ಸ್ವಾಗತವನ್ನ ಕೋರ್ತೀನಿ. ಮತ್ತೆ ಈ ಒಂದು ಸಿನಿಮಾವನ್ನ ನಾನು ಮಾಡ್ಬೇಕು ಅಂದಾಗ ನಮ್ಗೆ ಅನುರಾಗ್ ಸರ್ ಅಂತ A ಕ್ಲಾಸ್ ಸಿನಿ ಪ್ರೊಡಕ್ಷನ್ ಮತ್ತೆ ಟ್ರಿಬಲ್ ಮಿಥುನ್ ಅಂತ ಅವ್ರ ಜೊತೆ ಅವ್ರ ಬ್ರದರ್ ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಆಗಿದ್ದಾರೆ, ಚೇತು ಅಂತ. ಅವ್ರ 3 ಜನ ಈ ಒಂದು ಸಿನಿಮಾ ಮಾಡ್ಬೇಕು ಅಂತ ಹೇಳಿದ್ರು. ಆ ಸಿನಿಮಾ ಆಗೋದಕ್ಕೆ ಮುಖ್ಯ ಕಾರಣ ನಮ್ಮ ರಕ್ಷಿತ್, ಈ ಚಿತ್ರದ ನಾಯಕ ನಟನಾಗಿ ನಿಮ್ಗೆಲ್ಲರೂ ಪರಿಚಯ ಆಗ್ತಾ ಇದಾರೆ. ರಕ್ಷಿತ್ ನನ್ನ ಸಿನಿಮಾಗಳೆಲ್ಲ ತುಂಬಾ ನೋಡಿದ್ದಾರೆ. ಅವರದೇ ಆದಂತ ಒಂದು ಕಥೆನ ಮಾಡ್ಕೊಂಡು, ಸರ್ ಈ ಒಂದು ಕತೆ ಮಾಡಿದೀನಿ, ಒಂದು ಲೈನ್ ಮಾಡಿದೀನಿ ನೋಡಿ ಚೆನ್ನಾಗಿದೀನಿ ಅಂತ ನನ್ನ ಹತ್ರ ಕೇಳಿದ್ರು. ನನಗೆ ಕತೆ ಕೇಳಿದ ತಕ್ಷಣ ತುಂಬಾ ಸ್ಟ್ರೈಕ್ ಆಯ್ತು. ಅಂದ್ರೆ ಈಗಿನ ಜನರೇಷನ್ಗೆ ಮಾಡಿಸ್ದಂಗಿತ್ತು ಆ ಕತೆ. ಆ ಕಥೆನ ಕೂತ್ಕೊಂಡು ಶೇಪ್ ಅಪ್ ಮಾಡಿದಾಗ ನಾನು ಮತ್ತೆ ರಕ್ಷಿತ್ ಮತ್ತೆ ನಮ್ಮ ಡೈಲಾಗ್ ರೈಟರ್ ವಿಜಯೇಶ್ವರು ಒಂದು ಅದ್ಭುತವಾಗಿ ಮೂಡ್ ಬಂದಿದೆ.
ಅದು ಸಿನಿಮಾ ರಿಲೀಸ್ ಆದಾಗ ನಿಮ್ಗೆ ಗೊತ್ತಾಗುತ್ತೆ. ನಾನು ಹೇಳಿದ್ರೆ ಅದರಲ್ಲಿ ತಪ್ಪಾಗುತ್ತೆ ಈಗಲೇ ಹೇಳಿದ್ರೆ. ರಕ್ಷಿತ್ಗೆ ಒಂದು ಬಿಗ್ ಚಪ್ಪಾಳೆ ಬೇಕು. ಯಾಕಂದ್ರೆ ಈಗಿನ ಜನರೇಷನ್ ನಲ್ಲಿ ಕತೆ ಮಾಡೋದಂದ್ರೆ ಆ ಕತೆಗೆ ನೀವೇ ನನ್ಗೆ ಬೇರೆ ಬೇರೆ ಕೆಲಸ ಇತ್ತು, ನಾನು ಮಾಡಕ್ಕಾಗಲಿಲ್ಲ ಸರ್. ಲವ್ ಸಿನಿಮಾಗಳನ್ನ ನೀವು ತುಂಬಾ ಚೆನ್ನಾಗಿ ಮಾಡ್ತೀರಾ, ನೀವೇ ಮಾಡ್ಬೇಕು ಅಂತ ತುಂಬಾ ನನ್ನ ಫೋರ್ಸಿಂಗ್ ಮಾಡಿ ಸಿನಿಮಾ ಮಾಡೋದಕ್ಕೆ ಇಂಥ ನಿರ್ಮಾಪಕರುಗಳು, ಪ್ಯಾಷನೇಟ್ ನಿರ್ಮಾಪಕರುಗಳು ಅನುರಾಗ್ ಮತ್ತೆ ಮಿಥುನ್ ಅವರು ಸಿಕ್ಕಿದ್ದಾರೆ. ತುಂಬಾ ಖುಷಿ ಆಗ್ತಿದೆ. ಮತ್ತೆ ಈ ಸಿನಿಮಾದಲ್ಲಿ ಪ್ರತಿಯೊಂದು ಸಿನಿಮಾದಲ್ಲೂ ನಾನು ಹೊಸ ಪ್ರತಿಭೆನ ಸ್ಪೆಷಲಿ ಹೀರೋಯಿನ್ಸ್ ಗಳನ್ನ ಲಾಂಚ್ ಮಾಡ್ತೇನೆ. ಈ ಸಿನಿಮಾದಲ್ಲಿ ಹೀರೋ ಮತ್ತೆ ಜೆರುಷಾ ಅಂತ ಕಾವ್ಯ ಅವರು ತಾಯಿಯವರು ನಮ್ಗೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಹಳೆಯ ಪರಿಚಯ. ಅವರು ಅವ್ರ ಮಗಳನ್ನ ನೋಡಿದ ತಕ್ಷಣ ಈ ಸಿನಿಮಾಗೆ ಮಾಡಿಸ್ಬೇಕು ಅಂತ ಒಂದು ಐಡಿಯಾ ಬಂತು. ಅವ್ರು ಕೇಳಿದಾಗ ಒಪ್ಕೊಂಡ್ರು. ಅವ್ರನ್ನ ಲಾಂಚ್ ಮಾಡ್ತಾ ಇದೀನಿ. ಅವ್ರಿಗೂ ಸ್ವಾಗತ. ಮತ್ತೆ ಅಮೃತ ಈಗಾಗಲೇ ಒಂದು ಸಿನಿಮಾ ಮಾಡಿ ಫಿಲ್ಮ್ ಫೇರ್ ಪ್ರಶಸ್ತಿನೂ ಕೂಡ ತಗೊಂಡಿದ್ದಾರೆ. ಕಂಗ್ರಾಚುಲೇಷನ್ ಅಮೃತ, ಮೊದಲನೇ ಸಿನಿಮಾದಲ್ಲೇ ಫಿಲ್ಮ್ ಫೇರ್ ತಗೊಂಡಿದ್ದೀರಾ. ಖುಷಿ ಆಗುತ್ತೆ ನೀವು ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇರೋದು. ನಾನು ಈ ಸಿನಿಮಾದಲ್ಲಿ ಮಾಡೋದಕ್ಕೂ ಮುಂಚೆ ಒಂದಷ್ಟು ದಿನ ವರ್ಕ್ಶಾಪ್ ಮಾಡಿದೆ. ವರ್ಕ್ಶಾಪ್ ಮಾಡಿದಾಗ ನನಗೆ ತುಂಬಾ ಕಷ್ಟ ಆಗ್ಲಿಲ್ಲ. ನಾನು ಹೇಳ್ಕೊಡ್ಬೇಕು ಮಾಡ್ಬೇಕು ಅಂತ ಏನಿಲ್ಲ. ಅಮೃತ ಆಲ್ರೆಡಿ ಅವ್ರ ಮನೆಯಲ್ಲೇ ನಟರಿದ್ದಾರೆ, ಹೀರೋ ಇದ್ದಾರೆ, ಅವ್ರಿಗೆ ಹೇಳ್ಕೊಡ್ಬೇಕು ಅವಶ್ಯಕತೆ ಇಲ್ಲ. ಸಣ್ಣ ಪುಟ್ಟದ ಅಷ್ಟೇ ಕೆಲಸ, ನಮ್ದು ಏನಿಲ್ಲ. ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ಜನುಷ್ ಅವರು ಕೂಡ ತುಂಬಾ ಆಕ್ಟ್ ಮಾಡ್ತಾರೆ. ಕನ್ನಡ ಸ್ವಲ್ಪ ಮಾತಾಡ್ತೀವಿ, ತುಂಬಾ ಚೆನ್ನಾಗಿ ಮಾತಾಡೋದು ಕಲ್ತಿದ್ದಾರೆ. ರಕ್ಷಿತ್ ಬಗ್ಗೆ ಮಾತಾಡಿಲ್ಲ. ಈಗ ಆಲ್ರೆಡಿ ಅವ್ರು ಕಿರಿತರಲ್ಲೆಲ್ಲ ಆಕ್ಟ್ ಮಾಡಿದ್ರು. ಮತ್ತೆ ಅವರು ಒಳ್ಳೆ ಡಾನ್ಸರ್ ಕೂಡ, ಮತ್ತೆ ರಿಯಾಲಿಟಿ ಶೋಗಳಲ್ಲೆಲ್ಲ ಮಾಡಿದ್ರು. ನನ್ಗೆ ಒಳ್ಳೆ ತಂಡ ಸಿಕ್ಕಿದೆ. ನಾನು ಆದಷ್ಟು ನನ್ನ ಎಫರ್ಟ್ ನ ಹಾಕಿ ಸಿನಿಮಾದಲ್ಲಿ ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಅಲ್ಟಿಮೇಟ್ ಜನಗಳ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಪ್ರೋತ್ಸಾಹ ನನಗೆ ಇರಬೇಕು. ಎಲ್ರಿಗೂ ನಮಸ್ಕಾರ. ಒಳ್ಳೆದಾಗ್ಲಿ. ಈ ತರಲಿದ್ದಕ್ಕೂ ಮುನ್ನ ಇವತ್ತು ಟೈಟಲ್ ರಿವೀಲ್ ಆಗ್ತಾ ಇದೆ. ನಾನು ಕೇಳ್ಪಟ್ಟಿರೋ ಪ್ರಕಾರ ನಮ್ಮ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಒಂದ್ ರೀತಿ ವಿಭಿನ್ನವಾಗಿ ಟೈಟಲ್ ಅನಾವರಣ ಆಗ್ತಾ ಇದೆ ಅಂತ ಹೇಳಿ ಅದ್ರ ಬಗ್ಗೆ ಸ್ಪೆಷಲಿ ಇವತ್ತು ನಾವು ಟೈಟಲ್ ನ ರಿವೀಲ್ ಮಾಡ್ತಾ ಇದೀವಿ. ಯಾಕಂದ್ರೆ ನನಗೆ ಗೊತ್ತೆ, ನನ್ಗಿರೋ ಮಾಹಿತಿ ಪ್ರಕಾರ ಸ್ಯಾಂಡಲ್ವುಡ್ ಅಲ್ಲಿ ಫಸ್ಟ್ ಟೈಮ್ ಅಂಡರ್ ವಾಟರ್ ಅಲ್ಲಿ ಶೂಟ್ ಮಾಡಿದ್ರು. ಟೈಟಲ್ ರಿವೀಲ್ ಮಾಡಿದೀವಿ. ಅದು ಪಾಂಡಿಚೇರಿಯಲ್ಲಿ ಮಾಡಿದ್ವಿ. ಒಂದ್ಸಲ ಮಾಡಿದ್ವಿ, ಸರಿಯಾಗಿ ಬರ್ಲಿಲ್ಲ. ಪುನಃ ಇನ್ನೊಂದ್ಸಲ ಮಾಡಿದ್ವಿ. ಮತ್ತೆ ಏನೋ ಹೊಸದಾಗಿ ಮಾಡ್ಬೇಕು, ಜನಕ್ಕೆ ಏನಾದ್ರು ಇನೋವೇಟಿವ್ ಆಗಿ ತೋರಿಸ್ಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಇದನ್ನ ಮಾಡಿದೀವಿ. ಅದು ನಿಮ್ಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಈ ಟೈಟಲ್ ನ ರಿವೀಲ್ ಮಾಡೋದಕ್ಕೆ ಸ್ಪೆಷಲಿ ವಿಜಯ್ ಕುಮಾರ್ ಅವರು, ಸ್ಯಾಂಡಲ್ವುಡ್ ಸಲಗ ಅಂತ ವಿಜಯ್ ಅವ್ರಿಗೆ ನಾನು ಫೋನ್ ಮಾಡಿದೆ ಫಸ್ಟ್. ಈ ಟೈಟಲ್ ನ ನೀವು ರಿಲೀಸ್ ಮಾಡ್ಬೇಕು ವಿಜಯ್ ಅಂತ. ಅದ್ರೊಳಗೆ ಮಹೇಶ್ ಅಣ್ಣ ನೀವು ಫೋನಲ್ಲಿ ಹೇಳಿ ಏನಕ್ಕೆ ಬರ್ತೀರಾ ಮನೆಗೆ ಅಂತ. ಇಲ್ಲ, ನೀವು ನನ್ಗೆ ಅದೇ ಸ್ನೇಹಿತರು 20 ವರ್ಷದಿಂದ ನೋಡ್ತಾ ಇದೀನಿ, ಏನೋ ನೀವು ಅಂತಂದ್ರು. ಇಲ್ಲ, ನೀವು ವಿಜಯ್ ಕುಮಾರ್ ಆಗಿ ಸ್ನೇಹಿತರಾಗಿ ಪರಿಚಯ, ನಿಮ್ಮಲ್ಲಿರೋ ಕಲೆಗಾರು ಬೆಲೆ ಕೊಡ್ಬೇಕು. ನಾನು ಮನೆಗೆ ಬಂದು ನಿಮ್ನ ಇನ್ವೈಟ್ ಮಾಡ್ತೀನಿ ಅಂದ್ಬಿಟ್ಟು ಬೇಡ ಅಂದ್ರೆ ಹೋಗಿ ಇನ್ವೈಟ್ ಮಾಡಿದೆ. ಅವರು ಇದು ಅನಾವರಣ ಮಾಡೋದಕ್ಕೆ ಒಪ್ಕೊಂಡ್ರು. ಆಮೇಲೆ ತುಂಬಾ ಖುಷಿಯಾಗಿ ನನ್ನ ಬಗ್ಗೆ ಒಳ್ಳೆ ಅಭಿಮಾನನ ತೋರಿಸಿದ್ರು. ನಾನು ಅವ್ರ ಜೊತೆ ಯಾವ ಸಿನಿಮಾನು ಕೂಡ ಮಾಡಿಲ್ಲ. ಈಗ ಎಲ್ಲ ಒಂದೊಂದು ಫಂಕ್ಷನ್ ಗಳಿಗೆ ಸಿಗ್ತಾ ಇದ್ವಿ, ಮಾತಾಡ್ತೀವಿ, ಅಷ್ಟು ಬಿಟ್ರೆ ನಮಗ್ ಬೇರೆ ಏನೋ ಅಂತ ಟಚ್ ಇರಲಿಲ್ಲ. ಆದ್ರೂ ನನ್ನ ಬಗ್ಗೆ ಅಷ್ಟು ಅಭಿಮಾನ ಇಟ್ಕೊಂಡು ಈ ಒಂದು ಫಂಕ್ಷನ್ಗೆ ಬರಕ್ ಒಪ್ಕೊಂಡ್ರು. ಈಗ ಆಂಧ್ರವೇ ಬರ್ತಾ ಇದಾರೆ. ಇನ್ನೇನ್ ಟೈಟಲ್ ರಿವೀಲ್ ಆಗುತ್ತೆ. ನೀವೆಲ್ಲರೂ ನೋಡಿ ಇಷ್ಟಪಡ್ತೀರಿ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ಸ್. ಸರ್, ಪ್ರೊಡಕ್ಷನ್ ನಂಬರ್ 2 ಬಗ್ಗೆ ಇವತ್ತು ಟೈಟಲ್ ರಿವೀಲ್ ಆಗ್ತಾ ಇದೆ. ಈ ಸಿನಿಮಾ ತಂಡದ ಜೊತೆಗೆ ನಿಮ್ಮ ಬಾಂಧವ್ಯದ ಬಗ್ಗೆ ಮಹೇಶ್ ಸರ್ ಎಲ್ಲ ಹೇಳಿದ್ದಾರೆ ಸಿನಿಮಾ ಟೀಮ್ ಬಗ್ಗೆ. ಫಸ್ಟ್ ಸ್ಟಾರ್ಟ್ ಆಗಿದ್ದು ರಕ್ಷಿತ್ ಅವರಿಂದ. ಮಹೇಶ್ ಸರ್ ಹೇಳ್ದಂಗೆ ಅವ್ರ ಕತೆ ಬರ್ದಾಗ ಅಂದ್ರೆ ಅವ್ರು ನನಗೆ ಹೇಳಿದ್ದೇನಂದ್ರೆ, ಸರ್ ನಾನು ಯಾವತ್ತೋ ಅನ್ಕೊಂಡ್ಬಿಟ್ಟಿದೀನಿ, ನಾನು ಫಸ್ಟ್ ಸಿನಿಮಾ ಮಾಡಿದ್ರೆ ನೀವೇ ಮ್ಯೂಸಿಕ್ ಡೈರೆಕ್ಟ್ರು, ನೀವೇ ಡೈರೆಕ್ಟ್ರು, ಈ ತರ ಅಂತ ಅವರು ಕೊಂಡು ಈ ತಂಡನ್ ಕಟ್ಟಿರೋದೇ ರಕ್ಷಿತ್ ಅವರು. ಹಾಗೆ ಮಹೇಶ್ ಸರ್ ಜೊತೆ ಕೆಲಸ ಮಾಡ್ಬೇಕು ಅನ್ನೋದು ನಾನು ನಮ್ ಗುರುಗಳು ಹಂಸಲೇಖ ಸರ್ ಅಲ್ಲಿ ಇದ್ದಾಗಲಿಂದ ಮಹೇಶ್ ಸರ್ನ ನೋಡಿದೀನಿ, ಅವ್ರ ಬಗ್ಗೆ ಕೇಳಿದ್ದೆ ನಾನು. ಅವರು ನಿರ್ದೇಶಕರಾದಾಗ ಯಾವಾಗ ಆಕಾಶ್ ಬಂತು ಅವಾಗ್ಲಿಂದ ನನ್ಗೆ ಅವ್ರ ಜೊತೆ ಕೆಲಸ ಮಾಡ್ಬೇಕು ಅಂತ. ಯಾಕಂದ್ರೆ ಸಂಗೀತಕ್ಕೆ ಅದರದೇ ಆದಂತ ಒಂದು ಕ್ಯಾರೆಕ್ಟರ್ ಇರುತ್ತೆ ಅವ್ರ ಸಿನಿಮಾಲಿ. ಹಾಗಾಗಿ ಸಂಗೀತ ನಿರ್ದೇಶಕರಿಗೆ ಅದೊಂದು ಗರಿಮೆ ಅಂತ ಹೇಳ್ಬೋದು ಅವ್ರ ಸಿನಿಮಾಲಿ. ಹಾಗೆ ಎಷ್ಟೊಂದ್ ಜನ ಕೊಲಾಬ್ರೇಟ್ ಆಗಿದ್ದಾರೆ ಇದರಲ್ಲಿ. ಪ್ರೇಮ್ ಸರ್ ಬಗ್ಗೆ ಹೇಳಲೇಬೇಕು. ನನ್ ಜರ್ನಿಲಿ ಏನಂದ್ರೆ ಅವ್ರ ಸಿನಿಮಾಗೆ ನಾನು ಕೋರಸ್ ಆಡಿದೀನಿ. ಸ್ಯಾಂಡಲ್ವುಡ್ಗೆ ಸ್ವಾಗತಿಸ್ತೀವಿ. ಓಕೆ, ಕರಿಬಸ ಅವರ ನಿಮ್ಮಿಂದ 2 ಮಾತು ಕೇಳಲೇಬೇಕು. ಲಾಂಚ್ ಆಗ್ತಿದೆ ನಮ್ಮ ಪ್ರೊಡಕ್ಷನ್ ನಂಬರ್ 2 ಬನ್ನಿ, ಹೇಗೆ ಅನಿಸ್ತಾ ಇದೆ ಪ್ಲೀಸ್? ಇರೋಲ್ಲ, ಬಹಳ ದೊಡ್ಡ ಮಾತು ಸರ್ ಕರೆದ್ರು ನಮಗೆ. ಯಾವ್ದೋ ವಿಚಾರಕ್ಕೆ ಹೋಗಿದ್ದೆ ಸರ್ ಸ್ಟೋರಿಗೆ. ಆ ಸೀನ್ ನೋಡ್ತೀರಿ, ಇದಕ್ಕೆ ಯಾರು ಬರೀರಿ ಅವರು. ಸರ್ ನನ್ನ ಹಾಡುಗಳಿಗೆ ಬರೋದು ಅಭ್ಯಾಸ, ಈ ಸಿಚುವೇಶನ್ ಗೆಲ್ಲ ಬರೋದು ಗೊತ್ತಿಲ್ಲ ಸರ್ ಅಂದೆ. ನಿಮ್ ಕೈಯಲ್ಲಿ ಆಗತ್ತೆ ಬರೀರಿ ಅಂದ್ರು.
ಸೊ ಹಾಗಾಗಿ ಒಂದು ಪ್ರಯತ್ನ ಪಟ್ಟಿದ್ದೀನಿ ಮೇಡಮ್. ಸರ್ಗೂ ಮಹೇಶ್ ಸರ್ಗೂ, ರಕ್ಷಿತ್ ಕೂಡ ನಮ್ಮ ಕ್ರಿಕೆಟ್ ಫ್ರೆಂಡ್ ಅವನು ಬರ್ಬೇಕಾದ್ರೆ ಬಹಳ ಆಗ್ತಾ ಅನಿಸ್ತು. ಒಂದು ಪ್ರಯತ್ನ ಮಾಡಿದೀನಿ ಮೇಡಮ್. ಅವಕಾಶ ಕೊಟ್ಟಿದ್ದಕ್ಕೆ ನಿರ್ದೇಶಕರಿಗೂ ಅನೂಪ್ ಸರ್ಗೂ ಬಹಳ ಧನ್ಯವಾದ ಸರ್. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹಾಯ್, ನಮಸ್ಕಾರ, ಗುಡ್ ಈವ್ನಿಂಗ್, ಥ್ಯಾಂಕ್ಸ್ ಫಾರ್ ಕಮಿಂಗ್. ಸೊ ಇದು ಅವರೇ ಅನೂಪ್ ಸರ್ ಹೇಳ್ದಂಗೆ ಎಲ್ಲಾರ್ಗೂ ಡೆಬ್ಯೂ. ಸೊ ನನಗೂ ಇದು ಪ್ರೊಡ್ಯೂಸರ್ ಆಗಿ ಇಟ್ಸ್ ಅ ಡೆಬ್ಯೂ. ಸೊ ಮಹೇಶ್ ಸರ್ ಚಾನ್ಸ್ ಕೊಟ್ಟಿದ್ದಕ್ಕೆ ಇವನ್ ಐ ಹ್ಯಾವ್ ಬಿಕಮ್ ಅ ಪ್ರೊಡ್ಯೂಸರ್. ಥ್ಯಾಂಕ್ ಯು ವೆರಿ ಮಚ್. ಫಸ್ಟ್ ಆಫ್ ಆಲ್ ಪ್ರೇಮ್ ಸರ್ ಫ್ಯಾಮಿಲಿ ಇದೆ, ಸೊ ವೆಲ್ಕಮ್ ಸರ್. ಅಂಡ್ ಜೆರೂಶಾ ಫ್ಯಾಮಿಲಿ ಅಂಡ್ ಕಾವ್ಯ ಮ್ಯಾಮ್ ವೆಲ್ಕಮ್. ರಕ್ಷಿತ್ ಫ್ಯಾಮಿಲಿ ವೆಲ್ಕಮ್. ಅಂಡ್ ಎಲ್ಲಾ ಮೀಡಿಯಾ, ಕಂಪ್ಲೀಟ್ ಮೀಡಿಯಾ ಅಂಡ್ ನಿಮ್ ಸಪೋರ್ಟೇ ನಮ್ ಸಿನಿಮಾಗೆ, ನಿಮ್ಮಿಂದಾನೆ ನಾವು. ಸೊ ಎಲ್ಲಾರ್ಗು ವೆಲ್ಕಮ್, ಥ್ಯಾಂಕ್ಸ್ ಫಾರ್ ಕಮಿಂಗ್. ಈ ಸಿನಿಮಾಗೆ ಎಲ್ಲಾರು ಹೇಳ್ದಂಗೆ ರಕ್ಷಿತೇ ಕಾರಣ. ಇಟ್ಸ್ ಆಲ್ ಬಿಕಾಸ್ ಆಫ್ ರಕ್ಷಿತ್. ಅವನೆಂತು ಅಂದ್ರೆ ನಾನು ರಕ್ಷಿತ್ ಜಿಮ್ ಎಕ್ಸ್, ನಾವಿಬ್ರು ಜಿಮ್ ಹೋಗ್ತಿದ್ವಿ. ಒಂದ್ ದಿವಸನ ನಾನ್ ರಕ್ಷಿತ್ ಮಾತಾಡ್ಸಿಲ್ಲ, ರಕ್ಷಿತ್ ನನ್ನ ಮಾತಾಡ್ಸಿರ್ಲಿಲ್ಲ. ಒಂದ್ ದಿವಸ ಆಕ್ಚುಲಿ ರಕ್ಷಿತ್ ಫ್ರೆಂಡ್ ಒಬ್ಬ ಇರ್ತಾನೆ, ಹುಡ್ಗ ಇಲ್ಲಿ ಬಂದಿಲ್ಲ ಅನ್ಸುತ್ತೆ ಇವತ್ತು. ಅವನ್ಗೆ ರಕ್ಷಿತ್ ಮೇಲೆ ಏನೋ ಅಭಿಮಾನ. ಸರ್ ಇಲ್ಲ ರಕ್ಷಿತ್ ಒಂದ್ ಸಿನಿಮಾ ಮಾಡ್ತಿದ್ದಾನೆ ಸರ್, ದಯವಿಟ್ಟು ನೀವು ಬರ್ಬೇಕು, ಕೇಳಿ ಸರ್ ಕತೆ ಕೇಳಿ ಅಂತ ಆಲ್ಮೋಸ್ಟ್ 6 months ನನ್ನ ಹಿಂದೆ ಬಿದ್ದಿದ್ರು. ನಾನು ಏನು ಈ ಹುಡುಗರಿಗೆ ಇಷ್ಟೊಂದು ಎಂತು ಅಂತ ಹೇಳಿ ಒಂದ್ ದಿವಸ ರಕ್ಷಿತ್ ನಮ್ಮ ಮನೆಗೆ ಬಂದ್ಬಿಟ್ಟಿದ್ದಾರೆ. ನಾನು ಇನ್ನೂ ಎದ್ದು ಕಾಫಿ ಕುಡಿತಿದ್ದೀನಿ, ರಕ್ಷಿ ನಮ್ಮ ಮನೆ ಮುಂದೆ. ಏನ್ ರಕ್ಷಿ ಅಂತ ಕೇಳಿದ್ರೆ, ಸರ್ ಇಲ್ಲ ಸರ್ ಇವತ್ತು ನೀವು ಏನಾದ್ರು ಮಾಡಿ ನನ್ ಕತೆ ಕೇಳ್ಬಿಡಿ, ನೀವು ಪ್ರೊಡ್ಯೂಸ್ ಮಾಡ್ತಿರೋ ಬಿಡ್ತಿರೋ ನನ್ ಕತೆ ಕೇಳಿ. ದೆನ್ ನಮ್ಮಮ್ಮನೂ ಇದ್ರಲ್ಲಿ, ನಾನು ಇದ್ದೆ. ನಮ್ಮಮ್ಮ ಕಾಫಿ ಮಾಡ್ಕೊಂಡೆ ಕತೆ ಕೇಳ್ತಿದ್ರು, ನಾನು ಕೇಳ್ತಿದ್ದೆ. ದೆನ್ ಐ ಫೆಲ್ಟ್ ಸಮ್ವೇರ್ ಆ ಹುಡುಗನಲ್ಲಿರೋ ಎಂತು ಅಂದ್ರೆ ಕಾನ್ಫಿಡೆನ್ಸ್. ಇಟ್ಸ್ ನಾಟ್ ಓವರ್ ಕಾನ್ಫಿಡೆನ್ಸ್, ಏನೋ ಒಂದು ರೀತಿ ಪಾಸಿಟಿವ್ ಇದೆ, ಕಾನ್ಫಿಡೆನ್ಸ್ ಇದೆ. ಸೊ ಅಲ್ಲಿಂದ ನನ್ನ ಕರ್ಕೊಂಡು ಹೋಗ್ತಾರೆ, ಮಹೇಶ್ ಸರ್ನ ಮೀಟ್ ಮಾಡಿಸ್ತಾರೆ. ಮಹೇಶ್ ಸರ್ ಆಸ್ ಹಿ ಟೋಲ್ಡ್ ದೊಡ್ಡ ಮನೆಯಲ್ಲಿ ಒಡನಾಟ ಇದ್ದವರು. ಸೊ ನಮಗೂ ಒಂದು ಆಸೆ ಇತ್ತು ಅಪ್ಪು ಸರ್ನ ಅಟ್ಲೀಸ್ಟ್ ಒಂದ್ಸತಿ ಹೋಗಿ ಟಚ್ ಮಾಡ್ಬೇಕು ಅಂತ. ಯಾಕಂದ್ರೆ ನಾವು ಅಷ್ಟು ಹಾರ್ಡ್ಕೋರ್ ಫ್ಯಾನ್ಸ್. ಫಸ್ಟ್ ಡೇ ಫಸ್ಟ್ ಶೋ ನಾನು ನಮ್ ತಂದೆ ಯಾವುದೇ ಸಿನಿಮಾ ಆಗ್ಲಿ ಮೇನ್ ಥಿಯೇಟರ್ ಅಲ್ಲಿ ಹೋಗಿ ಬ್ಲಾಕ್ ಟಿಕೆಟ್ ಕೊಟ್ಟು ನೋಡ್ತಿದ್ದವರು. ಸೊ ನಮ್ಗೊಂದು ಆಸೆ ಇತ್ತು ಅವ್ರ ಹತ್ರ ಹೋಗ್ಬೇಕು ಅಂತ, ಆಗ್ಲಿಲ್ಲ. ಸೊ ಅದಕ್ಕೆ ಅವ್ರ ಜೊತೆ ಓಡಾಡ್ದವ್ರನ್ನಾದ್ರೂ ನಾನು ಹೋಗ್ಬಿಟ್ಟು ಇವತ್ತು ಅವ್ರ ಜೊತೆ ಇದ್ದೀನಿ. ಸೊ ಏನೋ ಒಂದು ವೈಬ್ಸ್, ನಾನು ಎಲ್ಲೋ ಅಪ್ಪು ಸರ್ ಕನೆಕ್ಟ್ ಆಗ್ತಿದೀವಿ ಅಂತ. ಸೊ ಹಾಗಾಗಿ ಮಹೇಶ್ ಸರ್ ಇಂದ ಹಂಗೆ ಟೀಮ್ ಸ್ಟಾರ್ಟ್ ಆಯ್ತು. ಇವರು ನಮ್ಮ ಇನ್ನೊಬ್ರು ಪ್ರೊಡ್ಯೂಸರ್ MMM ಗ್ರೂಪ್ಸ್ ಅಂತ. ಸೊ ಇವರು ಮತ್ತೆ ಇವ್ರ ಬ್ರದರ್. ಸೊ ಅವ್ರು ಬರಲ್ಲ ಸ್ಟೇಜ್ ಮೇಲೆ, ಯಾವಾಗ್ಲೂ ಅಲ್ಲೇ ಇರ್ತಾರೆ. ಬನ್ನಿ ಮಿಥುನ್, ಬನ್ನಿ ಚೇತು, ಬನ್ನಿ. ಸೊ ಇವರು ಬಂದು ಆಲ್ರೆಡಿ ವೆಲ್ ಎಸ್ಟಾಬ್ಲಿಷ್ಡ್ ಟೆಕ್ನಿಕಲಿ. ಸೊ ಸ್ಟ್ಯಾಂಡಿ ಮೇಕರ್ಸ್, ಪ್ರಮೋಷನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ಸೊ ಐ ಗಾಟ್ ಅ ವೆರಿ ಗುಡ್ ಟೀಮ್. ಇದಾದ್ಮೇಲೆ ವಿಜಯ್ ಈಶ್ವರ್ ಅವ್ರನ್ನ ಪರಿಚಯ ಮಾಡಿಸ್ತಾರೆ, ಅವ್ರ ಬರವಣಿಗೆ ಇಷ್ಟ ಆಗುತ್ತೆ. ಅನೂಪ್ ಸರ್ನ ಮಾತಾಡಿಸ್ತೀವಿ. ಸೊ ಇದೆಲ್ಲ ಏನಾಯ್ತು ಅಂದ್ರೆ ಇಟ್ ಆಲ್ ಕೋಇನ್ಸಿಡೆನ್ಸ್. ಎಲ್ಲೆಲ್ಲೋ ಇದ್ದವ್ರನ್ನ ಒಂದು ಪ್ಲಾಟ್ಫಾರ್ಮ್ ಕರ್ಕೊಂಡ್ ಬಂದಿದೆ. ವಿ ಹ್ಯಾವ್ ಅ ವೆರಿ ಸ್ಟ್ರಾಂಗ್ ಬಿಲೀಫ್ ಇದು ತುಂಬಾ ಚೆನ್ನಾಗಿದೆ. ಯಾಕಂದ್ರೆ 3 ಮುದ್ದಾದ ಕ್ಯಾರೆಕ್ಟರ್ಸ್, ರಕ್ಷಿ, ಜರುಷಾ ಅಂಡ್ ಅಮೃತ ಪ್ರೇಮ್. ಸೊ ಇವ್ರನ್ನ ಆಕ್ಚುಲಿ ಸ್ಕ್ರೀನ್ ಮೇಲೆ ನೋಡಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಿದೆ. ನಾವು ಒಂದು ಫೋಟೋ ಶೂಟ್ ಮಾಡಿದಾಗ್ಲೇ ಅನ್ಕೊಂಡು ಏನ್ ಇಷ್ಟ ಕಾಣ್ತಿದ್ದಾರೆ, ನಮ್ ಸಿನಿಮಾ ಗ್ಯಾರಂಟಿ ಚೆನ್ನಾಗಿರುತ್ತೆ. ಅದ್ರ ತಕ್ಕಂಗೆ ಅವ್ರು ಮಾಡಿದ್ದು ಎಫರ್ಟ್ಸ್, ಸಾಂಗ್ಸ್ ಅಂತೂ ಇಟ್ಸ್ ನೆಕ್ಸ್ಟ್ ಲೆವೆಲ್. ನಾನು ಇವಾಗ್ಲೇ ಹೇಳಲ್ಲ, ಅನೂಪ್ ಸರ್ ಸುಮ್ನೆ ಸೈಲೆಂಟ್ ಆಗಿರ್ತಾರೆ, ಬಟ್ ಈ ಸಮಥಿಂಗ್ ವೆರಿ ಅಮೇಸಿಂಗ್ ಇನ್ ದಿಸ್. ನನ್ ಪ್ರಕಾರ ಈ ಸಿನಿಮಾ ಖಂಡಿತ ಒಂದ್ ಒಳ್ಳೆ ಸಿನಿಮಾ ಥಿಯೇಟರ್ ಬರುತ್ತೆ. ಥಿಯೇಟರ್ ಬಂದು ಎಲ್ಲಾರ್ಗು ಒಂದು ಅಪ್ರಿಸಿಯೇಷನ್ ಸಿಗುವಂತ ಖಂಡಿತ ಸಿನಿಮಾ. ಸೊ ನಾವು ಹೊಸಬ್ರೆ ಟ್ರೈ ಮಾಡ್ತಿದೀವಿ ಏನೋ ಡಿಫ್ರೆಂಟ್ ಆಗಿ ಮಾಡಕ್ಕೆ. ಸೊ ವಿ ನೀಡ್ ಆಲ್ ಯುವರ್ ಸಪೋರ್ಟ್ಸ್. ಸೊ ಹೋಪ್ ನಿಮ್ ಬ್ಲೆಸ್ಸಿಂಗ್ಸ್ ನಮ್ ಜೊತೆ ಇದೆ ಅಂತ. ಸೊ ದಿಸ್ ಇಸ್ ಅ ಸ್ಟಾರ್ಟ್. ಸೊ ಡೆಫಿನೆಟ್ಲಿ ಬೇಗ ಥಿಯೇಟರ್ ಬರ್ತೀವಿ. ಸರ್ ಹೇಳಿದ್ದಾರೆ ಒಂದ್ ಡೇಟು, ಆ ಡೇಟ್ ಖಂಡಿತ ಬರ್ತೀವಿ. ಸೊ ವಿಲ್ ಬಿ ಇನ್ ಕನೆಕ್ಟ್ ವಿತ್ ಯು. ಒಂದು ತಿಂಗಳು ನಾವು ಸುಮ್ಮನೆ ಬಿಡಲ್ಲ, ಅಷ್ಟು ಪ್ಯಾಕೇಜ್ ಇಟ್ಕೊಂಡು ಬಂದಿದ್ದಾರೆ ರಕ್ಷಿತ್. ಸೊ ಏನೋ ಒಂದು ಮಾಡ್ತಿರ್ತೀವಿ, ಪ್ರತಿ ತಿಂಗಳು ನಿಮ್ ಮುಂದೆ ಇರ್ತೀವಿ. ಥ್ಯಾಂಕ್ಸ್ ಫಾರ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್. ಮಿಥುನ್ ಅವರಿಗೆ ಊಟ ಮಾತನಾಡ್ಬೇಕು 2 ಲೈನ್. ಚೇತನ್ ಅವರು ಮಾತಾಡೋದು ಮುದಾಗಿದ್ದಾರೆ ಅಮೃತ ಅವ್ರ ರೀತಿಯಲ್ಲೇ. ವೀರ ಮದಕರಿಯಲ್ಲಿ ಪುಟಾಣಿ ಮಗುವನ್ನು ನೋಡಿದ್ವಿ, ಸುದೀಪ್ ಸರ್ ಮಗಳಾಗಿ ಇದೀಗ ಹೀರೋಯಿನ್ ಆಗಿದ್ದಾರೆ. ನಮ್ಮ ಜರುಷಾ ಅವರನ್ನ ಈ ಸಿನಿಮಾದ ಮೂಲಕ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ. ಹಾಗೆ ವೆಲ್ಕಮ್ ಜರುಷಾ ಅವ್ರಿಗೂ ಕೂಡ. ಜರುಷಾ ಲಿಟಲ್ ಮೊದಲನೇದಾಗಿ ಅಮೃತ ಪ್ರೇಮ ಅವರಿಗೆ ನಿಮ್ಮಲ್ಲಿ ಮಾತು ಶುರು ಮಾಡೋಣ ಅಂತ ಹೇಳಿ. ಕಂಪೇರಿಟಿವ್ಲಿ ನೀವು ಸ್ವಲ್ಪ ಸೀನಿಯರ್ ಅಂತ. ಓಕೆ, ಎಲ್ರಿಗೂ ನಮಸ್ಕಾರ. ತುಂಬಾ ದಿನ ಆದ್ಮೇಲೆ ಭೇಟಿ ಮಾಡ್ತಿದೀವಿ. ಮೊದಲನೇದಾಗಿ ಮೀಡಿಯಾದವ್ರಿಗೆ ಅಂಡ್ ಎಲ್ಲಾ ಪ್ರೊಡ್ಯೂಸರ್ಸ್, ಡೈರೆಕ್ಟರ್, ರಕ್ಷಿತ್, ಎಲ್ಲ ಫ್ಯಾಮಿಲಿಗೆ ವೆಲ್ಕಮ್.
ಆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ, ಬಟ್ ತುಂಬಾ ಖುಷಿ ಆಗ್ತದೆ ಮಹೇಶ್ ಬಾಬು ಸರ್ ಜೊತೆ ಕೆಲಸ ಸಿಕ್ಕಿರೋದು. ಅಂದ್ರೆ ನನ್ನ ಫೇವ್ರೇಟ್ಸ್ ಅಪ್ಪು ಸರ್, ರಮ್ಯಾ ಮ್ಯಾಮ್, ಇವ್ರ ಜೊತೆ ಎಲ್ಲ ಕೆಲಸ ಮಾಡಿದವರು, ಅವ್ರಿಗೆ ಆಕ್ಷನ್ ಕಟ್ ಹೇಳಿದವರು, ಈಗ ಅವ್ರ ಜೊತೆ ನನಗ್ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ. ಸೊ ಅದಕ್ಕೆ ಮಹೇಶ್ ಬಾಬು ಸರ್ಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ರಕ್ಷಿತಾ ಅವರು ತುಂಬಾ ಅದ್ಭುತವಾದಂತ ಒಂದು ಕಥೆ ಕೊಡ್ತಿದ್ದಾರೆ ನಮ್ಮ ಸ್ಯಾಂಡಲ್ವುಡ್ಗೆ. ಸೊ ಈ ಅದ್ಭುತವಾದಂತ ಲವ್ ಸ್ಟೋರಿ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ನನಗೆ ಖಂಡಿತ ಅನ್ಸುತ್ತೆ. ಹಾಗೆ ಪ್ರೊಡ್ಯೂಸರ್ಸ್ಗೆ ಇಂತ ಅವಕಾಶ ಕೊಟ್ಟಿದ್ದಕ್ಕೆ, ಸಪೋರ್ಟ್ ಮಾಡ್ತಿರೋದಕ್ಕೆ ಧನ್ಯವಾದಗಳು. ಹಾಗೆ ನಮ್ಮ ಜರೀಶಾ ಸೀನಿಯರ್ ಅಂದ್ರೆ ಆಕ್ಚುಲಿ ಇವ್ರು ಸೀನಿಯರ್, ಆಲ್ರೆಡಿ ಆಗ್ಲೇ ಮಾಡಿದ್ದಾರೆ. ಸೊ ಒಂದು ಮುದ್ದಾದ ಹುಡುಗಿ ಕನ್ನಡ ಚಿತ್ರರಂಗಕ್ಕೆ ಮತ್ತೆ ಬರ್ತಿದ್ದಾರೆ. ಸೊ ನಿಮ್ಮ ಸಪೋರ್ಟ್ ಹಾಗೂ ಪ್ರೀತಿ ಇರ್ಲಿ. ಹಾಗೆ ಏನ್ ಹೇಳ್ಬೇಕಂದ್ರೆ ಚಿತ್ರದ ಬಗ್ಗೆ ತುಂಬಾ ಮಾತಾಡಕ್ಕೆ, ಅದೇ ಡೈರೆಕ್ಟ್ ಸ್ವಲ್ಪ ಮಾತ್ರ ಹೇಳಿ ಹೊಂದಿದ್ದಾರೆ. ಸೊ ಒಂದು ಅದ್ಭುತವಾದ ಮುದ್ದಾದ ಲವ್ ಸ್ಟೋರಿ ಇದು, ಎಲ್ರಿಗೂ ಇಷ್ಟ ಆಗುತ್ತೆ. ಹಾಗೆ ಜನರಿಗೆ ಟಗ್ರು ಪಲ್ಯಾಗೆ ನಾನು ಅನ್ಕೊಂಡಿರೋದಕ್ಕಿಂತ ಹೆಚ್ಚು ದುಪ್ಪಟ್ಟು ಪ್ರೀತಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನಷ್ಟು ಇನ್ನು ಸ್ವಲ್ಪ ಜಾಸ್ತಿ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಇದೇ ರೀತಿಯಲ್ಲಿ. ಥ್ಯಾಂಕ್ ಯು. ಒಂದ್ ಮುದ್ದಾದ ಹುಡುಗಿ ಇನ್ನೊಂದು ಮುದ್ದಾದ ಹುಡುಗಿಗೆ ಸಪೋರ್ಟ್ ಮಾಡುವಂತ ಹೇಳೋದನ್ನ ಕೇಳೋದೇ ಖುಷಿ. ಥ್ಯಾಂಕ್ ಯು ಸೋ ಮಚ್ ಅಮೃತ ಅವರೇ. ಪ್ಲೀಸ್ ಇಲ್ಲೇ ಇರ್ಬೇಕು ನೀವು. ಜರುಷಾ ಅವರೇ ಓಕೆ, ಹಾ ಉಸಿರಾಡಿ ಒಮ್ಮೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಜರುಷಾ. ಸೊ ಮೊದಲನೇದಾಗಿ ನೀವೆಲ್ಲರೂ ನಮಗೋಸ್ಕರ ಇಲ್ಲಿ ಬಂದಿದ್ದಕ್ಕೆ, ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇವತ್ತು ಟು ಶೇರ್ ದಿಸ್ ಪ್ಲಾಟ್ಫಾರ್ಮ್ ವಿತ್ ಸಚ್ ರಿನೌಂಡ್ ಆರ್ಟಿಸ್ಟ್ ಅಮೃತ ಅವರು, ರಕ್ಷಿತ್ ಅವರು, ಪ್ರೇಮ್ ಸರ್ ಅವರು, ಮಹೇಶ್ ಬಾಬು ಸರ್, ಇಟ್ ಇಸ್ ಅನ್ ಆನರ್. ಸೊ ನೀವೆಲ್ರಿಗೂ ಗೊತ್ತಿದ್ದ ಹಾಗೆ ಮಹೇಶ್ ಬಾಬು ಸರ್ ಎಷ್ಟು ಟ್ಯಾಲೆಂಟೆಡ್ ಆಕ್ಟ್ರೆಸ್ ನ ಲಾಂಚ್ ಮಾಡಿದ್ದಾರೆ. ಹಾಗೇನೆ ನನ್ಗೂ ಈ ತರ ಅವಕಾಶ ಸಿಕ್ಕಿದ್ರಿಂದ ಐ ಆಮ್ ಸೋ ಗ್ರೇಟ್ಫುಲ್. ಅಂಡ್ ಅವ್ರ ಫಿಲ್ಮ್ ಅಲ್ಲಿ ಡೆಬ್ಯೂ ಮಾಡ್ತಾ ಇರೋದು ನಮ್ಮ ಸೌಭಾಗ್ಯ. ಅಂಡ್ ಎಮ್ ಗ್ರೂಪ್ಸ್, ಅನುರಾಗ್ ಸರ್, ಮಿಥುನ್ ಸರ್ ನಮ್ಮಲ್ಲಿ ನಂಬಿಕೆ ಇಟ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಟು ಮೇಕ್ ದಿಸ್ ಟೀಮ್ ರಿಯಲಿ ಪ್ರೌಡ್. ಸಾರಿ. ಸೊ ಫಸ್ಟ್ ಟೈಮ್ ಆಕ್ಚುಲಿ ರಕ್ಷಿತ್ ಅವರೇ ನನ್ ಫಸ್ಟ್ ಟೈಮ್ ಈ ಕತೆ ನರೇಶನ್ ಕೊಟ್ಟಿದ್ರು. ಅಂಡ್ ಅವರೇ ಬರ್ದಿದ್ದು. ಅಂಡ್ ಕತೆ ಹೇಳುವಾಗ ತುಂಬಾನೇ ಪ್ಯಾಷನ್ ಮತ್ತು ಕ್ಲಾರಿಟಿ ಇತ್ತು. ಸೊ ಐ ಫೀಲ್ ಈ ಕತೆ ಯಂಗ್ಸ್ಟರ್ಸ್ ಗೆಲ್ಲ ಸಕ್ಕಡೆ ಕನೆಕ್ಟ್ ಆಗುತ್ತೆ. ಅಂಡ್ ಐ ಆಮ್ ವೆರಿ ಹ್ಯಾಪಿ ಟು ಬಿ ಪ್ಲೇಯಿಂಗ್ ದಿಸ್ ರೋಲ್. ಐ ಆಮ್ ಗ್ಲಾಡ್ ದೇ ಥಾಟ್ ಆಫ್ ಮೀ. ಅಂಡ್ ಅಮೃತ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ ನನ್ ತುಂಬಾ ಸಂತೋಷ ಆಗ್ತಾ ಇದೆ. ಅಂಡ್ ಆಲ್ಸೋ ಅವ್ರಿಗೆ ಬೆಸ್ಟ್ ಡೆಬ್ಯೂ ಆಕ್ಟರ್ಸ್ ಅವಾರ್ಡ್ ಸಿಕ್ಕಿದ್ದಕ್ಕೆ ಕಂಗ್ರಾಚುಲೇಷನ್ಸ್. ಸೊ ಮಹೇಶ್ ಬಾಬು ಸರ್ ನಮ್ಗೋಸ್ಕರ ಒಂದು ವರ್ಕ್ಶಾಪ್ ಮಾಡಿಸಿದ್ರು. 15 days ವರ್ಕ್ಶಾಪ್ ಇತ್ತು. ಆ ವರ್ಕ್ಶಾಪ್ ಅಲ್ಲಿ ನಮ್ ಕ್ಯಾರೆಕ್ಟರ್ ಬಗ್ಗೆ, ನಮ್ ಕ್ಯಾರೆಕ್ಟರ್ಸ್ ಏನಂತ ತಿಳಿಸಿದ್ರು. ಸೊ ಐ ಫೀಲ್ ದಟ್ ಕನೆಕ್ಟೆಡ್ ಅಸ್ ಕ್ಯಾರೆಕ್ಟರ್ಸ್ ಫಿಲ್ಮ್ ಅಲ್ಲಿ ಅಂಡ್ ಆಲ್ಸೋ ಮೇಡ್ ಅಸ್ ಗುಡ್ ಫ್ರೆಂಡ್ಸ್ ಆಫ್ ಸ್ಕ್ರೀನ್. ಸೊ ಶೂಟಿಂಗ್ ಶುರು ಮಾಡೋದಕ್ಕೆ ಐ ಆಮ್ ಸೂಪರ್ ಎಕ್ಸೈಟೆಡ್. ಅಂಡ್ ಕೊನೆಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಗೆಲ್ಲ ನಿಮ್ ಪ್ರೀತಿ ಮತ್ತು ಸಪೋರ್ಟ್ ಇರ್ಲಿ. ಥ್ಯಾಂಕ್ ಯು ಸೋ ಮಚ್. ಒಂದು ಮುದ್ದಾದ ಕಾಲೇಜ್ ಹುಡುಗಿ ಕ್ಯಾರೆಕ್ಟರ್. ನೈನ್ ಇಸ್ ಅ ಮಾಡರ್ನ್ ಗರ್ಲ್ ಅಷ್ಟೇ. ಅವರು ಮುದ್ದಾಗಿ ಅಂತ ನೀವು ಹೇಳಲಿಲ್ಲ, ಕಾಲೇಜ್ ಅಂತಾನು ಹೇಳಿಲ್ಲ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಕರಿತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಆಲ್ರೆಡಿ ಡೈರೆಕ್ಷನ್ ಸಿಕ್ಕಾಯ್ತು ನಿಮ್ಗೆ. ಓಕೆ ರಕ್ಷಿತ್ ಅವರ ವೆಲ್ಕಮ್ ನಿಮ್ಗೆ ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು. ಹೇಗಿದ್ದೀರಾ? ತುಂಬಾ ಚೆನ್ನಾಗಿ. ನಾನ್ ಸೂಪರ್ ಆಗಿದ್ದೆ ಇಷ್ಟೊತ್ತು. ಓಕೆ ರಕ್ಷಿತ್ ಅವರೇ, ಈಗ ನೀವು ಜರ್ನಿ ಖಂಡಿತವಾಗಿಯೂ ನಾಯಕ ನಟನಾಗಿ ಈ ಸಿನಿಮಾದ ಮೂಲಕ ಪ್ರಾರಂಭ ಆಗ್ತಾ ಇದೆ ಸಿನಿರಂಗದಲ್ಲಿ. ಮೊದಲಾಗಿ ಪ್ರೀತಿಯ ವೆಲ್ಕಮ್ ನಿಮ್ಗೆ ಸ್ಯಾಂಡಲ್ವುಡ್ಗೆ. ಜರ್ನಿ ಹೇಗೆ ಶುರುವಾಯಿತು ಅಂತ ಹೇಳಿ. ಫಸ್ಟ್ ಆಫ್ ಆಲ್ ಬಂದಿರೋ ಎಲ್ಲ ಮೀಡಿಯಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಪ್ರೇಮ್ ಸರ್ ಥ್ಯಾಂಕ್ ಯು ಬಂದಿರೋದಕ್ಕೆ. ಅಂಡ್ ಫಸ್ಟ್ ಆಫ್ ಆಲ್ ಪ್ರೊಡ್ಯೂಸರ್ಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅನುರಾಗ್ ಆಗಿರ್ಬೋದು, ಮಿಥುನ್ ಅವರು ಆಗಿರ್ಬೋದು, ನಮ್ಮ ಚೇತು ಅವರಾಗಿರ್ಬೋದು. ಇದಕ್ಕಿಂತ ಮುಂಚೆ ನನ್ನ ಕರಿಯರ್ ಬಗ್ಗೆ ಮಾತಾಡೋದು ಅಂದ್ರೆ, ನಾನು ಇಬ್ಬರಿಗೆ ಈ ಸಮಯದಲ್ಲಿ ನಾನು ನೆನಪು ಮಾಡ್ಕೊಳ್ಳೇಬೇಕು. ಒಬ್ರು 70mm ಮಹೇಶ್ ಅವರು ಎಡಿಟ್ರು, ಇನ್ನೊಂದು ಮೀಡಿಯಾದವರು. ಯಾಕೆ ಅಂತ ಹೇಳಿದ್ರೆ, ನಾನೊಂದು ಬ್ಯಾಕ್ ಗ್ರೌಂಡ್ ಡಾನ್ಸರ್ ಆಗಿ ನನ್ನ ಕರಿಯರ್ ನ ಸ್ಟಾರ್ಟ್ ಮಾಡಿದ್ದು. ಬ್ಯಾಕ್ ಗ್ರೌಂಡ್ ಡಾನ್ಸರ್ ಆಗಿ ಡಾನ್ಸ್ ಮಾಡ್ಬೇಕಾದ್ರೆ ಮನೆಗೆ ಬಂದು ಹುಡುಕ್ತಾ ಇದ್ದೆ ನಾನು ಯಾವ ಶಾರ್ಟ್ ಅಲ್ಲಿ ಕಾಣಿಸ್ತೀನಿ, ಹೋಗಿ ಏನು ನನ್ ಕಾಣಿಸ್ತಾನೆ ಅಲ್ವಲ್ಲ, ಸುಮ್ಮನೆ ಕೈ ಕಾಲು ಮಾತ್ರ ಕಾಣಿಸ್ತಾ ಇದೆಯಲ್ಲ ಅಂತ. ಆ ಟೈಮ್ ಅಲ್ಲಿ
ನನ್ಗೊಂದು ಎಕ್ಸ್ಪೋಜರ್ ಬೇಕಾಗಿತ್ತು, ನನ್ಗೊಂದು ರೆಕಗ್ನೈಸೇಷನ್ ಬೇಕಾಗಿತ್ತು. ಅವಾಗ ಒಂದಿಷ್ಟು ಜನ ರಿಯಾಲಿಟಿ ಶೋ ಮಾಡು, ಡ್ಯಾನ್ಸ್ ರಿಯಾಲಿಟಿ ಶೋ ಮಾಡು, ಮುಂದೆ ಒಂದು ಇಂಡಿವಿಜುವಲ್ ಒಂದು ಐಡೆಂಟಿಟಿ ಕ್ರಿಯೇಟ್ ಆಗುತ್ತೆ ಅಂತ. ಅವಾಗ ಡ್ಯಾನ್ಸ್ ರಿಯಾಲಿಟಿ ಶೋಸ್ಗಳಿಗೆ ಟ್ರೈ ಮಾಡಿದೆ, ಅವಾಗ್ಲೂ ಆಗ್ಲಿಲ್ಲ. ಈ ಒಂದು ಏನೂ ಆಗ್ತಾ ಇಲ್ವಲ್ಲ ನನ್ನ ಲೈಫ್ ಅಲ್ಲಿ ಅಂತ ನಡಿಬೇಕಾದ್ರೆ ಸ್ಟಾರ್ಟ್ ಮಾಡಿದ್ದೆ. ಆ ಒಂದು ಹತ್ತದಲ್ಲಿ ಸ್ಟಾರ್ಟ್ ಮಾಡಿದ್ದೆ ನಾನು ಸ್ಮೈಲ್ ಗುರು ಅನ್ನೋ ಒಂದು ಶಾರ್ಟ್ ಸಿನಿಮಾ. ಸೊ ನಾನು ಯಾಕೆ ಮಹೇಶ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನಾನು ಅವಾಗ ಒಂದು ಶಾರ್ಟ್ ಸಿನಿಮಾಗೆ ಒಂದು ದೊಡ್ಡ ಮುಹೂರ್ತ ಮಾಡ್ಬಿಟ್ಟಿದ್ದೆ. ಎಲ್ಲಾ ದೊಡ್ಡವ್ರನ್ನೆಲ್ಲ ಕರೆಸ್ಬಿಟ್ಟು ಒಂದು ಶಾರ್ಟ್ ಸಿನಿಮಾಗೆ ಒಂದು ದೊಡ್ಡ ಸಿನಿಮಾ ತರ ಒಂದು ಮುಹೂರ್ತ ಮಾಡ್ತೀವಿ ಅಂತ. ಅದು ನಾನು ಟೆಕ್ನಿಕಲಿ ಪ್ರೂವ್ ಮಾಡ್ಕೊಳಕ್ ಆಗಿರ್ಲಿಲ್ಲ, ಟೆಕ್ನಿಕಲಿ ಏನೋ ಪ್ರೂವ್ ಮಾಡ್ಬೇಕಿತ್ತು. ಅವಾಗ 70 ಮಹೇಶ್ ಅವರು ಒಂದು ಸ್ಟಾಪ್ ಮೋಷನ್ ಗ್ರಾಫಿಕ್ಸ್ ನ ಮಾಡೋಣ, ಸ್ಯಾಂಡಲ್ವುಡ್ ಇದು ಫಸ್ಟ್ ಟೈಮ್ ತರ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಅವರು ಸಾಥ್ ಕೊಟ್ರು. ಅದನ್ನ ಅವಾಗ ಒಂದು 7-8 ವರ್ಷದ ಹಿಂದೆ ಇನ್ನು ಸೋಷಿಯಲ್ ಮೀಡಿಯಾ ಅಷ್ಟೊಂದು ಐಪಲ್ ಇರಲಿಲ್ಲ. ಆ ಟೈಮಲ್ಲೇ ನನಗೆ ಒಂದು ಪರ್ಸನಲ್ ಹೆಲ್ಪ್ ಕೊಟ್ಟಿದ್ದು ಮೀಡಿಯಾದವರು. ತುಂಬಾ ಚೆನ್ನಾಗಿ ಆರ್ಟಿಕಲ್ಸ್ ಬರೆದಿದ್ರು ನನ್ನ ಮೇಲೆ, ತುಂಬಾ ಚೆನ್ನಾಗಿ ನ್ಯೂಸ್ ಪೇಪರ್ ಅಲ್ಲೆಲ್ಲ ಬಂದಿತ್ತು. ಆ ಒಂದು ನ್ಯೂಸ್ ಪೇಪರ್ ನಾನು ಮಾಡಿದ ಕೆಲಸ ಒಂದು ಚಾನೆಲ್ಗೆ ಇದಾಗಿ ಅಲ್ಲಿ ನನ್ನ ಒಂದು ಕರಿಯರ್ ಸ್ಟಾರ್ಟ್ ಆಗಿದ್ದು. ನನ್ನ ಪದ್ಮಾವತಿ ಅನ್ನೋ ಸೀರಿಯಲ್ ನ ಕಲರ್ಸ್ ಕನ್ನಡದಲ್ಲಿ ಸ್ಟಾರ್ಟ್ ಆಗಿದ್ದು. ಸೊ ಅದು ಅವ್ರಿಬ್ರನ್ನ ತುಂಬಾ ನೆನೆಸ್ಕೊಂತೀನಿ. ಈ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ, ಅನೂಪ್ ಸರ್ ಹೇಳಿದಾಗೆ ನಾನು ಸಿನಿಮಾ ಮಾಡ್ತೀನಿ ಅನ್ನೋದು ಆಲ್ರೆಡಿ ನನ್ನ ಕರಿಯರ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಗೊತ್ತಿತ್ತು. ನಾನು ಖಂಡಿತವಾಗ್ಲೂ ನಾನು ಸಿನಿಮಾ ಮಾಡ್ತೀನಿ ಅಂತ. ಸೊ ನನ್ನ ತಲೆಯಲ್ಲಿ ಇಟ್ಕೊಂಡಿದ್ದೆ, ಮಹೇಶ್ ಸರೇ ಡೈರೆಕ್ಟ್ ಮಾಡ್ತಾರೆ ಅಂಡ್ ಅನೂಪ್ ಸರ್ ಅದಕ್ಕೆ ಮ್ಯೂಸಿಕ್ ಮಾಡ್ತಾರೆ ಅಂತ. ಸೊ ಇಲ್ಲಿಂದ ಕರಿಯರ್ ಸ್ಟಾರ್ಟ್ ಆಗಿದ್ದು. ಈ ಸಿನಿಮಾ ಇವತ್ತು ಟೈಟಲ್ ನ ಲಾಂಚ್ ಮಾಡ್ತಾ ಇದೀವಿ. ತುಂಬಾ ಖುಷಿ ಇದೆ. ಹೋಗಿ ನಾವು ಪಾಂಡಿಚೇರಿಲಿ ಹೋಗಿ ಒಂದು ಹೊಸ ರೀತಿ ಟೈಟಲ್ ನ ರಿವೀಲ್ ಮಾಡಬೇಕು ಅಂತ. ಸೊ ಡೈರೆಕ್ಟರ್ ಬಗ್ಗೆ ಮುಂದೆ ಬರ್ತಾ ಒಂದಿಷ್ಟು ಕಂಟೆಂಟ್ಸ್ ಗಳು ಆಸೆ ಬರುತ್ತೆ. ಸೊ ಇದೊಂದು ಸಿನಿಮಾಗೆ ಹೇಗೆ ನೀವೆಲ್ಲ ನನಗೆ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಎಷ್ಟು ಪ್ರೀತಿ ತೋರಿಸಿದೀರಾ, ಅದೇ ರೀತಿ ಈಗ ಸಿನಿಮಾ ಮಾಡ್ತಾ ಇದೀನಿ, ಇದ್ರ ಮೇಲೆ ಇರ್ಲಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲ, ರಿಯಲ್ ಇನ್ಸಿಡೆಂಟ್ಸ್ ತರ ಏನೂ ಇಲ್ಲ, ಬಟ್ ಈಗಿನ ಕಾಲದ ಜನರೇಷನ್ ನ ತಲೆಯಲ್ಲಿ ಇಟ್ಕೊಂಡು ಮಾಡಿರೋ ಒಂದು ಕಥೆ ಇದು. ಪ್ರಾಪರ್ ಆಗಿ ಈಗಿನ ಕಾಲದವ್ರಿಗೆ. ಸರ್ ಇದೊಂದು ಟೈಟಲ್ ಲವ್ ಸ್ಟೋರಿ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ರಕ್ಷಿತ್ ಅವರೇ. ಟೈಟಲ್ ಲಾಂಚ್ ಆದ್ಮೇಲೆ ಮತ್ತೊಮ್ಮೆ ನಾನು ವೆಲ್ಕಮ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಅಂಡ್ ಆಲ್ ದಿ ವೆರಿ ಬೆಸ್ಟ್. ಹಾರ್ಟ್ಲಿ ವೆಲ್ಕಮ್. ಥ್ಯಾಂಕ್ ಯು. ಎಸ್, ನಿಮ್ಮ ಎಕ್ಸ್ಪೀರಿಯನ್ಸ್ ಈ ಜರ್ನಿಯ ಬಗ್ಗೆ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಥ್ಯಾಂಕ್ ಯು. ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲಿ, ಅದಕ್ಕೆ ವಿಶ್ ಮಾಡಿದೆ. 2 ದಿನ ಆಯ್ತು. ಎಲ್ಲ ನನ್ನ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಬಂದಿದ್ದಕ್ಕೆ. ಅಂಡ್ ಡೈರೆಕ್ಟರ್ಸ್ ಮಹೇಶನ, ಫಸ್ಟ್ ಮಹೇಶನಿಂದನೇ ಶುರು ಮಾಡ್ತೀನಿ. ಮಹೇಶಣ್ಣ ನಮ್ಗೆ ಪರಿಚಯ ಒಂದು 5-6 ವರ್ಷದ ಪರಿಚಯ. ಪ್ರೇಮ್ ಸರ್, ರಕ್ಷಿತಾ ಮೇಡಮ್, ನಾವು ಎಲ್ಲ ಸ್ಯಾಟರ್ಡೆ ಸಂಜೆ 6 ಗಂಟೆ ಮೇಲೆ ಕುತ್ಕೋತಾ ಇದ್ವಿ. ಆ ತರ ಸರ್ ರೈಟಿಂಗ್ ಸ್ವಲ್ಪ ಕ್ಲಾಸ್ ಇಟ್ಕೊಂಡು ರೈಟಿಂಗ್ ಅಲ್ಲೆಲ್ಲ ಆ ತರ ಕುತ್ಕೋತಾ ಇದ್ವಿ. ಸೊ ಮಹೇಶಣ್ಣ ಅಲ್ಲಿಂದ ಪರಿಚಯ. ಸಿಕ್ಕಾಪಟ್ಟೆ ಫ್ರೆಂಡ್ಲಿ, ಬಟ್ ಯಾವತ್ತೂ ವರ್ಕ್ ಮಾಡಿರ್ಲಿಲ್ಲ ಅವರ ಸಿನಿಮಾಗಳಿಗೆ. ಅವ್ರ ಸಿನಿಮಾಗಳನ್ನ ನೋಡ್ತಾನೆ ಬಂದಿದ್ದೀವಿ. ಅಂಡ್ ಅರಸು ಇಸ್ ಒನ್ ಆಫ್ ಮೈ ಫೇವ್ರೆಟ್ ಫಿಲ್ಮ್. ಅಪ್ಪು ಸರ್ ಜೊತೆ ಮಾಡಿರುವಂತ ಸಿನಿಮಾ. ಸೊ ಅಪ್ಪು ಸರ್ಗೂ ನಾನೊಂದು ಕತೆ ನರೇಶನ್ ಕೊಡಕ್ಕೆ ಅಂತ ಹೋಗಿದ್ದೆ, ಪಕ್ಕದಲ್ಲಿ ಕೂತಿದ್ದೆ, ನರೇಶನ್ ಕೊಡಬೇಕು, ಬಟ್ ಆ ಟೈಮಲ್ಲಿ ನರೇಶನ್ ಕೊಡಕ್ ಆಗ್ಲಿಲ್ಲ. ಅದೊಂದು ಗಿಲ್ಟ್ ಈಗ್ಲೂ ಇದೆ. ಬಟ್ ಮಹೇಶನ ಜೊತೆ ಕೆಲಸ ಮಾಡ್ತಿರೋದು ಅದೊಂದು ಫುಲ್ಫಿಲ್ನೆಸ್ ಈಗ ಮಾಡ್ತಾ ಇದೆ. ಅಂಡ್ ಈಗ ರೀಸೆಂಟ್ ಒಂದು ಸಿನಿಮಾನ ಸೆಲೆಬ್ರೇಟ್ ಮಾಡ್ತಾ ಇದೀವಿ, ಕೃಷ್ಣನ್ ಪ್ರಣಯ ಸಖಿ. ಸೊ ಎಲ್ಲಾ ಮಾಧ್ಯಮ ಮಿತ್ರರಿಗೆ ಇಲ್ಲಿಂದ ಥ್ಯಾಂಕ್ ಯು ಹೇಳ್ತೀನಿ. ಸೊ ಇಷ್ಟು ದೊಡ್ಡ ಮಟ್ಟದ ಹಿಟ್ ಆಗೋದಕ್ಕೆ ನಿಮ್ಮ ಒಂದು ಪಾತ್ರ ತುಂಬಾ ಇದೆ. ಸೊ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್. ಅಂಡ್ ಆಫ್ಟರ್ ಏಕಲವ್ಯ, KD, ಕೃಷ್ಣನ್ ಪ್ರಣಯ ಸಖಿ, ಇದು ನನ್ನ ಮುಂದಿನ ಚಿತ್ರ. ಸ್ಪೆಷಲ್ ಅಂತಂದ್ರೆ ರಕ್ಷಿತ್, ಎಲ್ಲರೂ ಹೇಳಿದಾರೆ ರಕ್ಷಿತ್ ಅಂತ, ಬಟ್ ಹೇಳಬೇಕು ಸ್ಟೋರಿ. ನಾನು ಅವ್ರಿಗೆ ಹೇಳಿದೆ, ಮಹೇಶಣ್ಣ ಹೇಳಿದ್ರು ನಿಮ್ಮನ್ ಕತೆ ಕೇಳು ವಿಜಿ, ನಿಮ್ಗೆ ಇಷ್ಟ ಆದ್ರೆ ಮಾಡು ಅಂತಂದ್ರು. ನಾನು ಅವ್ರಿಗೂ ಹೇಳಿದೆ, ದಯವಿಟ್ಟು ಬೈಕ್ ಹೊಡಿ, ನಾನು ನನ್ನ ಡೈರೆಕ್ಷನ್ ಪ್ರಿಪರೇಷನ್ ಅಲ್ಲಿ ಇದ್ದೀನಿ, ಬಟ್ ನಂಗೆ ಸ್ಟೋರಿ ಲೈನ್ ನಂಗೆ ಟ್ರಿಗರ್ ಆಗ ಡೆಫಿನೆಟ್ಲಿ ನಾನು ಮಾಡ್ಕೊಡ್ತೀನಿ ಅಂತ. ಕತೆ ಕೇಳಿದೆ ಅಂಡ್ ಹೇಳ್ಬೇಕು ಆನೆಸ್ಟ್ ಆಗಿ ತುಂಬಾನೇ ಚೆನ್ನಾಗಿದೆ. ಈಗಿನ ಒಂದು ಜನರೇಷನ್ಗೆ ಏನ್ ಬೇಕು, ಯೂತ್ಸ್ ಏನ್ ದಾರಿ ತಪ್ಪಿದ್ದಾರೆ,
ಅದನ್ನ ಮತ್ತೆ ದಾರಿಗೆ ಯಾವ ರೀತಿ ತರಬೇಕು ಇಷ್ಟನ್ನು ಸಂಪೂರ್ಣವಾಗಿ ಒಂದು ಕಥೆನಲ್ಲಿ ಹೇಳಿದ್ದಾರೆ. ಅಂಡ್ ಅದಕ್ಕೆ ಒಂದು ಕುತ್ಕೊಂಡು ಸ್ಕ್ರೀನ್ ಪ್ಲೇ ವರ್ಕ್ ಮಾಡಿದ್ವಿ, ಒಂದು ಸಿನಿಮಾಟಿಕ್ ಟಚ್ ಕೊಟ್ರು ಮಹೇಶನ. ಸೊ ಎಲ್ಲ ಕುತ್ಕೊಂಡು ಅದೊಂದು ಅದ್ಭುತವಾದ ಶೇಪ್ ಪಡ್ಕೋತು. ಹಂತವಾಗಿ ಎಲ್ಲರೂ ಜಾಯ್ನ್ ಆಗ್ತಾ ಬಂದ್ರು. ಅನೂಪ್ ಸುಲೀಮ್ ಸರ್ ಒಂದು ಮೆಲೋಡಿ ಕಿಂಗ್ ಅಂತಾನೆ ಹೇಳ್ಬೋದು ಅವ್ರನ್ನ. ಅವರ ಸಂಗೀತ ಈ ಸಿನಿಮಾಗೆ ತುಂಬಾ ದೊಡ್ಡ ಪ್ಲಸ್ ಆಗ್ತಾ ಇದೆ. ಅಂಡ್ ಎಲ್ಲ ನಮ್ಮ ಪ್ರೊಡ್ಯೂಸರ್ಸ್ ಮಿಥುನ್ ಸರ್ ಅಂಡ್ ಅನುರಾಗ್ ಅವರು ಮತ್ತೆ ಚೇತು ಅವರು ಫಸ್ಟ್ ಡೇ ಮೀಟಿಂಗ್ ಅನ್ನ ಒಂದು ಪಬ್ ಅಲ್ಲಿ ಅರೇಂಜ್ ಮಾಡಿದ್ರು, ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿ. ಪ್ರೊಡ್ಯೂಸರ್ ಅಲ್ವಾ, ಅಲ್ಲೇನೆ ಗೊತ್ತಾಯ್ತು ಅವ್ರದ್ದು ಸ್ವಲ್ಪ ಗತ್ತು ಗಮ್ಮತ್ತು ಎಲ್ಲಾನು. ತುಂಬಾ ಚೆನ್ನಾಗಿ ಒಂದು ಒಳ್ಳೆ ಪ್ಯಾಕಿಂಗ್ ಅಲ್ಲಿ ಬರ್ತಾ ಇದಾರೆ. ಸಿನಿಮಾ ಹಂತವಾಗಿ ನೀವೇ ನೋಡ್ತಾ ಹೋಗ್ತೀರಾ, ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಅಷ್ಟು ದೊಡ್ಡ ಒಂದು ಪ್ರೊಡಕ್ಷನ್ ಹೌಸ್ ಆಗುತ್ತೆ. ಬೆಸ್ಟ್ ವಿಶಸ್ ನಿಮ್ಗೂ ಕೂಡ. ಥ್ಯಾಂಕ್ ಯು ಸೋ ಮಚ್. ಟೈಟಲ್ ಲಾಂಚ್ ಆದ್ಮೇಲೆ ನಿಮ್ಗೆ ಮಿಕ್ಕಿದ ಕಂಟೆಂಟ್ ಎಲ್ಲ ಮಾತಾಡೋದಕ್ಕೆ ಸಿಗುತ್ತೆ, ಅಲ್ಲಿವರೆಗೂ ಏನು ಸಿಗಲ್ಲ. ಅಂಡ್ ಫ್ರೆಂಡ್ಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಫುಲ್ ಫ್ಯಾಮಿಲಿ ಇದೀರಾ. ನಾನು ನರೇಶನ್ ಕೊಟ್ಟಾಗ ಫ್ರೆಂಡ್ಸ್ ಒಂದು ಮೆಸೇಜ್ ಹಾಕ್ತಾರೆ, ವಾಯ್ಸ್ ಮೆಸೇಜ್, ಚಿನ್ನ ಸೂಪರ್ ಆಗಿದೆ ಕತೆ, 100% ನಾನು ಮಳೆ ಮಾಡ್ತೀನಿ ಅಂತ. ಭಾಷಣ ಇರ್ತಾರೆ ಪಕ್ಕದಲ್ಲೇ, ಕೇಳಿಸ್ತೀನಿ ಅವ್ರಿಗೆ. ಸೊ ಅಲ್ಲಿಂದಾನೇ ಸ್ಟಾರ್ಟ್ ಆಯ್ತು ಸಿನಿಮಾ. ಮಿಕ್ಕಿದೆಲ್ಲ ನೆಕ್ಸ್ಟ್ ಅಂತ ಮಾತಾಡ್ತಾ ಬರ್ತೀವಿ. ಥ್ಯಾಂಕ್ ಯು ಸೋ ಮಚ್ ವಿಜಯ್ ಅವರನ್ನ. ವಿಜಯ್, ಥ್ಯಾಂಕ್ ಯು ವೆರಿ ಮಚ್. ನೀವು ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಲದು. ಫೋನಲ್ಲಿ ಕರೆದೇನ್ರಿ, ಆದ್ರೂ ನಿಮ್ಗೆ ಬಂದು ಮನೆಗೆ ಕರೆದೆ, ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ನಾನು ನಿಮ್ ಜೊತೆ ಸಿನಿಮಾ ಮಾಡಿಲ್ಲ, ನಮಗಿಂದ ಮಾಡ್ಬೇಕು. ನೀವು ಮಾಡಿ ಅಂತ ಹೇಳಿದ್ವಿ, ನನ್ ಒಂದು ಇಷ್ಟ ಆಯ್ತು ಸರ್, ಪ್ರೇಮ್ ಸರ್ ಅವ್ರು 100%. ಸರ್ ವಿಜಯ್ ಅವ್ರ ಬಗ್ಗೆ ಒಂದು ಒಳ್ಳೆ ಮಾತು ಏನ್ ಹೇಳ್ಬೇಕು ಅಂದ್ರೆ, ನಾನು ಒಂದ್ಸಲ ಒಂದು ಸಿನಿಮಾ ಮಾಡ್ಬೇಕು ಅಂತ ಹೋಗಿದ್ದೆ ಸರ್, ಕಾರಣಾಂತರಗಳಿಂದ ಆಗ್ಲಿಲ್ಲ. ಅವ್ರು ಹೋದ ತಕ್ಷಣ ಏನ್ ಮಾಡಿದ್ರು, ಮಹೇಶಣ್ಣ ನೀವು ಕತೆ ಹೇಳ್ಬೇಡಿ, ಹುಡುಗರ ಹತ್ರ ಅಡ್ವಾನ್ಸ್ ಕೊಡ್ಸಿ ನಾಳೆ ಹೇಳ್ತೀರಾ, ಡೇಟ್ ಬರ್ತೀನಿ ಅಂದ್ರು. ಅಂದ್ರೆ ನನ್ನ ಬಗ್ಗೆ ಅಷ್ಟು ಕಾನ್ಫಿಡೆಂಟ್ ಅಂತ ಮಾತಾಡಿದ್ರಲ್ಲ, 100% ನಿಮ್ಮ ಹತ್ರನೇ ಬಂದಿದ್ದೆ ನಾನು ಒಂದ್ಸಲ. ಅದೆಲ್ಲ ಟೈಮ್ ಬರ್ಬೇಕು ಸರ್, ಕೂಡಿ ಬಂದಾಗ್ಲಿ. ಥ್ಯಾಂಕ್ ಯು ವೆರಿ ಮಚ್. ಪೂರ್ವಕವಾದ ಸ್ವಾಗತ. ಆಮೇಲೆ ಈಗ ಟೈಟಲ್ ನ ರಿವೀಲ್ ಮಾಡ್ಬೇಕು, ಅನಾವರಣ ಮಾಡೋಕ್ಕೋಸ್ಕರ ವೇದಿಕೆಗೆ ದಯವಿಟ್ಟು ಬರ್ಬೇಕು ವಿಜಯ್ ಅವರು. ಪ್ರೇಮ್ ಸರ್ ದಯವಿಟ್ಟು ನೀವು ಬನ್ನಿ ಸರ್. MMM ಪಿಕ್ಚರ್ಸ್, MMM ಪಿಕ್ಚರ್ಸ್ ಹಾಗೂ E-Class ಸಿನಿ ಫಿಲ್ಮ್ಸ್ ನಿರ್ಮಾಣದ ಪ್ರೊಡಕ್ಷನ್ ನಂಬರ್ 2 ಇದರ ಟೈಟಲ್ ಅನ್ನು ಇದೀಗ ಅನಾವರಣಗೊಳಿಸಲಾಗ್ತಾ ಇದೆ. ನಮ್ಮ ನಿರ್ದೇಶಕರು ದಯವಿಟ್ಟು ಜಾಯ್ನ್ ಆಗ್ಬೇಕು. ಮಹೇಶ್ ಬಾಬು ಸರ್ ಅವರು ಕೂಡ ದಯವಿಟ್ಟು ಜಾಯ್ನ್ ಆಗ್ಬೇಕು. ಎಲ್ರಿಗೂ ನಮಸ್ಕಾರ. ಅದು ಆ ಲೈನ್ ನನಗೆ ಮೊದ್ಲೇ ಕೇಳಿಸಿದ್ರು, ತುಂಬಾ ಖುಷಿ ಆಯ್ತು ನನಗೆ. ನಮ್ಮ ಪ್ರೇಮ್ ಮಗು, ನಾವು ನನ್ನ ಮನೆ ಮಗು ಇದ್ದಂಗೆ. ಹಾಗೇನ್ ಕಾವ್ಯ ಕ್ರಿಸ್ಟಫರ್ ಇದಾರಲ್ಲ, ಅವರು ಅಷ್ಟೇನೆ, ಆ ಪಾಪುನು ಅಷ್ಟೇನೆ. ನಾನು ಮಹೇಶ್ ನನಗೆ ಹೇಳಿದೆ, ತುಂಬಾ ಚೆನ್ನಾಗಿದೆ ಇದು ಲೈನು ಅಂತ. ಇಲ್ಲದೆ ತುಂಬಾ ಆಳಕ್ಕೆ ಹಿಡಿದ್ಬಿಟ್ಟಿದೆ ಅಂತ ಒಂದು ವಿಷಯ ಇದೆ ಅಲ್ಲ, ತುಂಬಾ ಆಳಕ್ಕೆ. ನಾವು ಸಿನಿಮಾದವರು, ನಾನಾಗ್ಲಿ, ಪ್ರೇಮ್ ಆಗ್ಲಿ, ಕಾವ್ಯ ಅವರಾಗ್ಬೋದು, ಈ ಬರೋ ನಾವೆಲ್ಲ ತುಂಬಾ ಆಳಕ್ಕೆ ಹಿಡಿದ್ಬಿಟ್ಟಿದೀವಿ. ನಮ್ಮ ಮಕ್ಕಳಿಗೆ ತುಂಬಾ ಒಳ್ಳೇದಾಗ್ಲಿ ಅಂತ. ನಮ್ಗೆ ಸಿನಿಮಾ ಬಿಟ್ಟರೆ ಬೇರೆ ಗೊತ್ತಿಲ್ಲ. ಸೊ ಹಂಗಾಗಿ ನಿಮ್ಮೆಲ್ಲರ ಆಶೀರ್ವಾದ, ಕಾರ್ಯಕ್ರಮ ನೋಡ್ತಿರೋಂತ ಎಲ್ಲ ಸಿನಿ ಪ್ರಿಯರು ಮತ್ತೆ ಎಲ್ಲ ಹೀರೋಗಳ ಅಭಿಮಾನಿಗಳ ಆಶೀರ್ವಾದ ಆ ಮಕ್ಕಳ ಮೇಲೆ ಇರ್ಲಿ. ಯಾಕಂದ್ರೆ ಗೊತ್ತಿಲ್ಲ, ನಾವು ಗೊತ್ತೋ ಗೊತ್ತಿಲ್ದಿರನೋ ಈ ಸಿನಿಮಾ ಅಂತ ಬಂದಿರ್ತೀವಿ. ಇಲ್ಲಿ ನಮ್ಮ ಮಕ್ಕಳು ಒಳ್ಳೇದಾಗ್ಲಿ ಅಂತ ಬಯಸ್ತಾ ಇರ್ತೀವಿ. ಅದ್ರ ನನ್ನ ಮಕ್ಕಳು ಕೂಡ ಇದ್ದಾರೆ. ಹಂಗೆ ನಂದು ಒಂದು ಪುಟ್ಟು ತಂಗಿ ಮಗು ಇದ್ದಂಗೆ ಅದು. ಕಾವ್ಯ ಅವ್ರ ಮಗು ಅಷ್ಟೇ. ನನ್ನ ಈಗ ನಂಗೆ ನೋಡಿ ಖುಷಿ ಆಯ್ತು. ನಾನು ಮೊನ್ನೆ ಮಾತಾಡಿದ್ದೆ, ನಿಮ್ಮ ಮನೆ ಮಕ್ಕಳ ತರ. ಸೊ ಹಂಗಾಗಿ ತಪ್ಪು ಮಾಡಿದ್ರೆ ತಿದ್ಕೊಂಡು ದಯಮಾಡಿ ಅದನ್ನ ಮುಂದಕ್ಕೆ ಕರ್ಕೊಂಡು ಹೋಗಿ. ನಾವೆಲ್ಲ ತುಂಬಾ ಸ್ಯಾಕ್ರಿಫೈಸ್ ಮಾಡ್ಬಿಟ್ಟಿರ್ತೀವಿ ಇದರಲ್ಲಿ. ಯಾಕೆ ಈ ಮಕ್ಕಳ ವಿಷಯ ಬಂದಾಗ್ಲೇ ನಮ್ಗೆ ತುಂಬಾ ಎಮೋಷನಲ್ ಆಗ್ಬಿಡ್ತೀನಿ ಜನರಲ್ಲಿ. ಅದ್ ಬಿಟ್ಟು ಇನ್ನೇನ್ ಮಹೇಶ್ ಅಣ್ಣನ ಬಗ್ಗೆ ಹೇಳ್ಬೇಕು ಅಂದ್ರೆ, ಮಹೇಶ್ ಅಣ್ಣ, ನಾನೇ ಮಹೇಶ್ ಅಣ್ಣನ್ ಕೇಳ್ತಿದ್ದೆ, ಮಹೇಶ್ ಅಣ್ಣ ಸಿನಿಮಾ ಮಾಡಿ ಅಂತ. ಮಹೇಶ್ ಅಣ್ಣಂಗೆ ಪಾಪ ಅವ್ರು ಯಾವಾಗ್ಲೂ ಹಿಂಗೆ ಇರ್ತಾರ. ಅವ್ರು ನೋಡಿ, ಅವ್ರು ಸ್ಟೇಜ್ ಮೇಲೆ ಬರಲ್ಲ, ಒಬ್ಬರೇ ಕೂತಿರ್ತಾರೆ. ನಾನು ಮಹೇಶ್ ಅಣ್ಣಂಗೆ ರೇಗಿಸ್ತಾ ಇರ್ತೀನಿ, ಮಹೇಶ್ ಅಣ್ಣ ಏನ್ ನಿನ್ ಜೊತೆ ಬಂದಾರ ಹಿಂಗೆ ಅವರೆಲ್ಲ ಇದಾದ್ರು, ನೀವು ಮಾತ್ರ ಹಿಂಗೆ ಇರ್ತೀರ ಅಂದ್ರೆ, ಇಲ್ಲ ನಾನು ಹಿಂಗೆ ಇರೋದು ಅಂತ ಮಾತಾಡ್ತಿರ್ತಾರೆ ಅವ್ರು. ಬಟ್ ಆ ಸೈಲೆಂಟ್ ಆಗಿದ್ದ ಇಟ್ಕೊಡ್ತಿರ್ತಾರೆ ಯಾವಾಗ್ಲೂ. ಅದಕ್ಕೆ ಉದಾಹರಣೆಗೆ ಅಪ್ಪು ಸರ್ ಮಾಡಿದ ಸಿನಿಮಾಗಳಾಗಿರ್ಬೋದು, ಮೆರವಣಿಗೆ ನೀವೇ ಮಾಡಿದ್ದಲ್ವಾ, ನಾ ಮೆರವಣಿಗೆ 5 ತರ ಇಲ್ಲಿ ಮಾಡಿದಂತ ಮೆರವಣಿಗೆ ಆಗಿರ್ಬೋದು, ಅವರೆಲ್ಲೂ ಬದಲಾಗ್ಲೇ ಇಲ್ಲ. ನನಗೆ ತುಂಬಾ ತುಂಬಾ ಹಳೆ ನಿರ್ದೇಶಕರಲ್ಲಿ ಬದಲಾಗ್ದಿರಾ, ಏನು ಅಹಂ ಇಲ್ದಿರಾ, ಮತ್ತೆ ನಾನು ಹೊಸ ಸಿನಿಮಾ ಮಾಡ್ತೀನಿ ಅನ್ನೋ ಒಂದು ಆ ಪ್ರಯತ್ನದಲ್ಲೇ ಮಾಡೋವಂತ ಮಹೇಶ್ ಅಣ್ಣ, ನಿಮ್ಗೆ ಒಳ್ಳೇದಾಗ್ಲಿ.
ಈಗ ಮಾಡ್ಕೊಂಡು ನನ್ನ ಮಕ್ಕಳಿಗೂ ಮಾಡಿದ್ದೀನಿ. ಯಾಕೆಂದ್ರೆ ಈ ಸಿನಿಮಾ ಹಿಟ್ ಆಗತ್ತೆ, ನಿಮ್ಮ ಎಫರ್ಟ್ ನಮ್ಗೆ ಗೊತ್ತು, ನಿಮ್ಮ ಯೋಚನೆಗಳೆಲ್ಲ ನಮಗ್ ಗೊತ್ತು. ಆಮೇಲೆ ಜೊತೆಯಲ್ಲಿ ಹೊಸ ಪ್ರೊಡ್ಯೂಸರ್ ಏನ್ ಟೀಮ್ ಬಂದಿದೆ, ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ನಾವು ನೀವು ಯಾವಾಗ್ಲೂ ನೀವು ಬರ್ತಿರ್ಬೇಕು, ನಾವು ಉಳ್ಕೋಬೇಕಾದ್ರೆ ನೀವು ಬರ್ತಿರ್ಬೇಕು. ನೀವು ಬರ್ತೀರಿ, ಸಿನಿಮಾಗಳನ್ನ ಮಾಡ್ತೀರಿ. ಜೊತೆಗೆ ಅಸ್ ಇಟ್ ಈಸ್ ನಮ್ಮ ಪಾಪು, ಅಮೃತ, ಅಮ್ಮು ಯಾರು ಇದೆ ಅಮ್ಮನ ಅದು ಮಾನ ಅಮ್ಮು ಇಬ್ರು. ಸೊ ಇಬ್ಬರಿಗೂ ತುಂಬಾ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿ, ಹಾರ್ಡ್ ವರ್ಕ್ ಒಂದೇ ನಮ್ ಜೊತೆಗೆ ಬರೋದು, ಬೇರೆ ಏನು ತರ ಕಿವಿಗೆ ಹಾಕೋಬೇಡಿ. ನೀವೆಲ್ಲ ಮುಂದೆ ತುಂಬಾ ದೊಡ್ಡ ಮಟ್ಟಕ್ಕಾಗಿ ಇಲ್ಲಿ ಇಂಡಸ್ಟ್ರಿಯಲ್ಲಿ ಮತ್ತೆ ಇದೇ ಎಲ್ಲ ಪತ್ರಕರ್ತರು ಸ್ವಲ್ಪ ವಯಸ್ಸಾಗಿರುತ್ತೆ ಅಷ್ಟೇ, ನಮಗೂ ಆಗಿರುತ್ತೆ. ಆಗೋದಿಲ್ಲ ಅವ್ರ ಮುಂದೆ ನೀವೆಲ್ಲ ಬೆಳೆದ ನಾವು ಕೂತ್ಕೊಂಡು ನೋಡ್ಬೇಕು ಆಸ್ ಎ ಪೇರೆಂಟ್ಸ್ ಅಲ್ವಾ, ಅದು ನಮ್ಮ ಆಸೆ. ಅಟ್ ದ ಸೇಮ್ ಟೈಮ್ ನಮ್ಮ ಪ್ರೇಮ್ ಮಗನ್ ಕಡೆ ನಂಗೆ ತುಂಬಾ ಇಷ್ಟ, ಅವನ ಎನರ್ಜಿ, ಅವನು ಇದೆಲ್ಲ ನಂಗೆ ಸಖತ್ ಇಷ್ಟ. ನನ್ನ ಮೊನ್ನೆ ಕೂಡ ಏನೋ ಒಂದು ವಿಷಯಕ್ಕೆ ಮಗ ನನ್ನ ಫೋಟೋ ಕಳ್ಸು ಅಂತ ಕೇಳಿದೆ. ನೀವ್ ಯಾವಪ್ಪ ಬರೋದು? ಯಾವ ಮಗ? ನಾನಂತ 100% ಮಾಡ್ತೀನಿ. ಅದೇ ವೆಯ್ಟ್ ಮಾಡ್ತಾ ಇದ್ದೀನಿ ಟೈಮ್ ನೋಡ್ಕೊಂಡು. ನನ್ಗೆ ಅವನ್ ಕಂಡ್ರು ತುಂಬಾ ಇಷ್ಟ, ಒಳ್ಳೆ ಎನರ್ಜಿ. ಆ ಗುರು ಶಿಷ್ಯರು ಸಿನಿಮಾ ಮಾಡಿದ್ದು ನೋಡಿದ್ದೆ. ಅದಕ್ಕಿಂತ ಮುಂಚೆ ನಾನು ಒಂದ್ಸರಿ ಇಂಡಿಯಾ ಗೇಟ್ ಅಲ್ಲಿ ವಾಘಾ ಬಾರ್ಡರ್ ಅಲ್ಲಿ ಒಂದೇನೋ ಇದ್ ಮಾಡಿದ್ ನೋಡಿ, ಅಬ್ಬಬ್ಬ ಏನೇ ಇದು ಅಂತ. ಸೊ ಹಂಗ ಈಗಾಗ್ಲೇ ಎಲ್ಲ ಗೊತ್ತಾಗ್ತಾ ಇದೆ. ಅಂದ್ರೆ ಎಲ್ಲ ಈಗ ಬರ್ತಿರೋ ಎಲ್ಲ ಮಕ್ಕಳು ತುಂಬಾ ಡೆಡಿಕೇಟ್ ಮಾಡ್ಕೊಂಡು ಮುಂದೆ ಬರ್ತಿದ್ದಾರೆ. ನಾವು ಅದೇ, ನಾನು ಒಂದ್ ತಂದೆ ಸ್ಥಾನದಲ್ಲಿ ನಿಂತು, ಪ್ರೇಮ್ ಒಂದ್ ತಂದೆ ಸ್ಥಾನದಲ್ಲಿ ನಿಂತು, ಪ್ರೇಮ್ ಮಗು ಆಗ್ಲಿ, ಕಾವ್ಯ ಅವ್ರ ಮಗುಗಾಗ್ಲಿ ಒಳ್ಳೇದಾಗ್ಲಿ. ನೀವು ಒಳ್ಳೇದರ್ಸಿದ್ರೆ ಖಂಡಿತವಾಗ್ಲು ಅಂತ. ಯಾಕಂದ್ರೆ ಮೊದಲ ಆಶೀರ್ವಾದ ಮಾಡೋದೇ ನೀವು. ನಿಮ್ಮ ಬರವಣಿಗೆಗಳಾಗ್ಬೋದು, ದೃಶ್ಯ ಮಾಧ್ಯಮದ ಹೇಳಿಕೆಗಳಾಗ್ಬೋದು, ಇವೆಲ್ಲವೂ ಒಂದು ಆಶೀರ್ವಾದದ ತರ ಬಂದ್ರೆ ಒಂದು ಪಾಸಿಟಿವ್ ಎನರ್ಜಿ ನಮ್ಗೆ. ಸೊ ಯಾವ ಮಕ್ಕಳ ಮೇಲೆ ನಿಮ್ಮ ಆಶೀರ್ವಾದ ಇರ್ಲಿ ಅಂತ ಕೇಳ್ತೀನಿ. ಮಹೇಶನಿಗೆ ಮಹೇಶನಿಗೆ ನಿಮ್ಮ ಆಶೀರ್ವಾದ ಇರ್ಲಿ ಅಂತ ಕೇಳ್ತೀನಿ. ಇದ್ಬಿಟ್ಟು ಇನ್ನೇನ್ ಮಾತಾಡದಪ್ಪ, ಹೇಳಿ ಸರ್, ಇನ್ನೇನ ಕೇಳಿದೆ ಇಟ್ಟಿದ್ರೆ. ಖಂಡಿತವಾಗ್ಲು ಯಾಕಂದ್ರೆ ಖಂಡಿತವಾಗ್ಲು ಮಾಡ್ತೀನಿ ಸರ್. ನನ್ ಅವನಂದ್ರೆ ಭಯಂಕರ ಇಷ್ಟ, ಪ್ರೇಮ್ ಮಗ ಅಂದ್ರೆ ಅವನು ಎನರ್ಜಿ. ನಾನು ವೆಯ್ಟ್ ಮಾಡ್ತಾ ಇದೀನಿ. ನಾನು ಯಾವಾಗ್ಲೂ ಮೊನ್ನೆನೂ ಕೇಳ್ಕೊಂಡೆ, ನನ್ನೊಂದು ಫೋಟೋ ಕಳ್ಸು, ನಾನು ನೋಡ್ಬೇಕು ಅಂತ. ಸೊ ಹಂಗಾಗಿ ನನ್ಗೆ ಆಸೆ, ಆ ಎನರ್ಜಿ ಇದೆ. ಆಮೇಲೆ ಬರೀ ನಾವೇ ಅಂತಲ್ಲ, ಬೇರೆ ಯಾರೇ ಹೊಸ ಮಕ್ಕಳು ಬಂದ್ರು ಇವತ್ತು ಒಂದ್ ಒಳ್ಳೆ ಡೆಡಿಕೇಶನ್ ಅಲ್ಲಿ ಬರ್ತಾ ಇದ್ದಾರೆ. ಆ ವಿಷಯದಲ್ಲಿ ನೀವು ಏನಪ್ಪ, ಜೆರೂಷಾ ಅಂಡ್ ಅಮ್ಮು ಸೊ ಇಬ್ಬರಿಗೂ ತುಂಬಾ ಒಳ್ಳೇದಾಗ್ಲಿ. ನಾನು ದೇವರ ಕೇಳ್ಕೊತೀನಪ್ಪ, ಅಷ್ಟೇ, ಇನ್ನೇನಿಲ್ಲ. ಥ್ಯಾಂಕ್ ಯು ಸರ್. ನೀವು ಇಲ್ಲೇ ಇರ್ಬೇಕು. ಈ ಫಿಲ್ಮ್ ಚೆನ್ನಾಗಿ ಕಾಣಿಸೋದಂದ್ರೆ ನಮ್ಮ ಪ್ರೇಮ್ ಸರ್ ದಯವಿಟ್ಟು ಪ್ಲೀಸ್ ನಾವೆಲ್ಲರ ಪ್ರೀತಿಯ ಲವ್ ಸ್ಟಾರ್ ಪ್ರೇಮ್ ಅವರು ನಮ್ಮನ್ನ ಜಾಯ್ನ್ ಆಗ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮಹೇಶ್ ನಾನು ಇಬ್ರು ಇಲ್ಲೇ ಇದೀವಿ, ನನ್ನ ತಮ್ಮ. ಬಟ್ ತಂದೆ ಬೆಳ್ಳಿಗೆ ತಾಯಿ ಕಪ್ಪಗಿರ್ತಾರೆ, ತಾಯಿ ತಂದೆ ಅಂತ ಜಲ್ಲಿ ಡೈಲಾಗ್ ತರ ಅದು. ಸೊ ಹಂಗಾಗಿ ನಮ್ಮಮ್ಮ ಕಪ್ಪಿಗೆ, ಇವರಪ್ಪ ಬೆಳ್ಳಿಗೆ, ಬಟ್ ಅವರಪ್ಪ ನಮ್ಮಪ್ಪನೇ. ನಟನಾಗಿ ಎಲ್ರಿಗೂ ಹಾರೈಸೋದಕ್ಕೆ ಬಂದಿದ್ದೀರಾ, ತಂದೆಯಾಗಿ ಕೂಡ ಬಂದಿದ್ದೀರಾ. ನಮ್ಮ ಅನ್ನು ಸಿನಿಮಾದ ಬಗ್ಗೆ ನಿಮ್ಮ ಮಾತು ದಯವಿಟ್ಟು. ಕರೆಕ್ಟ್, ನಾನು ನೀವೇ ಬಗ್ಗೆ ಸಾರಿ ರಕ್ಷಿತ್, ಸಾರಿ, ನಮ್ಮನ್ನ ಪ್ರೊಡ್ಯೂಸರ್ ಜೊತೆ ಕೂತ್ಕೊಂಡೆ, ಪ್ರೊಡ್ಯೂಸರ್ ಹಾಕೊಂಡೆ ಅವಾಗ್ಲಿಂದ. ಈಗ ಪ್ರೊಡ್ಯೂಸರ್ ಆರಾಮಾಗಿ ಕೂತ್ಕೊಂಡಿದ್ರು ಅಂತ. ನೀನು ಒಂಥರ ಪ್ರೊಡ್ಯೂಸರ್ ಅಪ್ಪ, ಹೌದಾ? ಸಾರಿ ಮಾ, ದಯವಿಟ್ಟು ಕ್ಷಮಿಸು. ನಿಮಗೂ ತುಂಬಾ ಒಳ್ಳೇದಾಗಿ. ಇಲ್ಲ, ಸಾರಿನಪ್ಪ, ಸಾರಿ. ನಾವು ಪ್ರೊಡ್ಯೂಸರ್ ಹಿಡ್ಕೊಂಡ್ಬಿಟ್ಟೆ, ಆರಾಮಾಗಿ ಎಲ್ಲ ಕಲಾಕಾರ ಕೂತಾರಲ್ಲ. ಎಲ್ರಿಗೂ ನಮಸ್ಕಾರ, ಮಾಧ್ಯಮಕ್ಕೆ ನಮಸ್ಕಾರ. ತುಂಬಾ ಆತ್ಮೀಯವಾದಂತ ಟೀಮ್ ಇದೆ ನನಗೆ. ಸೊ ಅನೂಪ್ ಸರ್ ಹೇಳಿದಾಗೆ ಸುಮಾರು ಒಂದು 20-25 ವರ್ಷದಿಂದ ಎಲ್ಲಾನು ಪರಿಚಯ ಇರೋಂಥವ್ರೆ.
ಮಹೇಶ್ ಬಾಬು ಅವರಾಗಿರ್ಬೋದು, ಅನೂಪ್ ಆಗಿರ್ಬೋದು, ಮತ್ತೆ ಹೊಸ ತಂಡ. ಮೊದಲನೇದಾಗಿ ನಮ್ಮ ಜಿ ಟಿವಿ ವರುಣ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ವರುಣ್ ಫೋನ್ ಮಾಡಿ ಹೇಳ್ದ, ಅಣ್ಣ ಈ ತರ ಒಂದು ಹೊಸ ಟೀಮ್ ಒಂದು ಹೊಸ ಕಥೆ ಮಾಡ್ಕೊಂಡಿದೆ, ನಿಮ್ ಮಗಳಿಗೆ ಹೇಳಿ ಮಾಡಿದಂತ ಕ್ಯಾರೆಕ್ಟರ್ ಒಂದ್ಸರಿ ಕಥೆ ಕೇಳಿ ಅಂತ. ಸೊ ಮಹೇಶ್ ಸರ್ ಬಂದ್ರು, ವಿಜಯ್ ಈಶ್ವರ್ ಅವ್ರು ಬಂದ್ರು. ಸೊ ವಿಜಯ್ ಈಶ್ವರ್ ಅವ್ರ ಕಥೆಗಳು ಬರಲಿ ಕಿಂಗ್ ಜೊತೆ ವಿತ್ ಡೈಲಾಗ್ ವಿತ್ ಸ್ಕ್ರಿಪ್ಟ್ ನಾವು ಸಪ್ರೇಟ್. ವಿಜಯ್ ಈಶ್ವರ್ ಅವರೇ ತುಂಬಾ ಚೆನ್ನಾಗಿ ಬರ್ದಿದೆ ಕಣಪ್ಪ. ಮಹೇಶ್ ಸರ್ ಅವರೆಲ್ಲ ಹೇಳ್ತಿದ್ರು. ನಮ್ಮ ಪ್ರೇಮ್ ಸರ್ ಅವರ ಸಿನಿಮಾಗಳಿಗೆಲ್ಲ ಅವರು ಆಲ್ಮೋಸ್ಟ್ ಡೈರೆಕ್ಟ್ರು, ಇದು ಡೈಲಾಗ್ ಅಂಡ್ ಸ್ಕ್ರೀನ್ ಪ್ಲೇ ಎಲ್ಲ ಮಾಡೋವಂಥವ್ರು. ತುಂಬಾ ಅದ್ಭುತವಾದಂತ ವ್ಯಕ್ತಿ, ಅದ್ಭುತವಾದಂತ ಪ್ರತಿಭೆ. ಕೃಷ್ಣ ಪ್ರಣಯ ಸಿಕ್ಕಿಗೆ ಅವರ ಸಾಂಗ್ ಬರ್ದಿದ್ದ. ಹೌದಾ? ಅಲ್ಲ, ಸಾಂಗಿಂಗ್ ಬರೆಯೋದು ನನ್ನ ನೋಡ್ಕೊ ಒಂಚೂರು. ಅದಕ್ಕೇನೆ. ಸೊ ತುಂಬಾ ಅದ್ಭುತವಾದ ಕಥೆ ಹೇಳಿದ್ರು, ಬಹಳ ಇಷ್ಟ ಆಯ್ತು. ಖಂಡಿತವಾಗ್ಲೂ ಈ ಸಿನಿಮಾ ಮಾಡಿಸ್ತೀನಿ ನನ್ನ ಮಗಳ ಅಂತ ಹೇಳಿ ಸಿನಿಮಾನ ಮಾಡಿಸ್ದೆ. ಅಂಡ್ ತುಂಬಾ ಖುಷಿ ಆಗಿದ್ದು. ಈಗ ನಮ್ಗೆ ಶಾಕ್ ಆಗಿದ್ದು, ಎಕ್ಸೈಟ್ ಆಗಿದ್ದು ಎಲ್ಲಾನು ಅಂದ್ರೆ ಕೋಇನ್ಸಿಡೆಂಟ್ ಆಗಿ ನಾವು ಮನೆಯಲ್ಲಿ ಪ್ರೀತಿಯಿಂದ ಎಲ್ಲರನ್ನ ಕರೆಯೋದೆ ಅಮ್ಮು ಅಮ್ಮು ಅಂತ ಹೇಳಿ. ಸೊ ಅದೇ ಹೆಸರಲ್ಲೂ ಟೈಟಲ್ ಬಂದಿದೆ, ಗೊತ್ತಿಲ್ಲ. ಅಂಡ್ ಅವ್ರ ಫಸ್ಟ್ ಸಿನಿಮಾದಲ್ಲೂ ಅಷ್ಟೇ ಜ್ಯೋತಿ ಅಂತ ಇತ್ತು. ಕೋಇನ್ಸಿಡೆನ್ಸ್ ಆಗಿ ಅದು ನನ್ನ ಹೆಂಡತಿ ಹೆಸರಾಗಿತ್ತು. ಇಲ್ಲೇ ಪ್ರೇಮ ಅಂತ ಆಗುತ್ತೆ. ಅದ್ರ ಜೊತೆನಲ್ಲಿ ಮಹೇಶ್ ಬಾಬು ಸರ್ ನಲ್ಲಿ ನಾನು ಬಹಳಷ್ಟು ವರ್ಷಗಳ ಹಿಂದಿನ ಒಂದು ಸಿನಿಮಾ ಮಾಡಬೇಕಾಗಿತ್ತು. ಆದ್ರೆ ಅವಕಾಶ ನನಗೆ ಸಿಕ್ಕಿಲ್ಲ. ಅದೃಷ್ಟ ಅವತ್ತು ನನ್ನ ಮಗಳಿಗೆ ಸಿಕ್ಕಿದೆ. ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸರ್. ನನ್ನ ಮಗು ನಿಮ್ಮಿಂದ ಸಾಕಷ್ಟು ಕಲಿಯೊಂದಿದೆ, ಕಲ್ಸ್ಕೊಡಿ. ಏನಾದ್ರು ತಪ್ಪು ಮಾಡಿದ್ರೆ ದಯವಿಟ್ಟು ತಿದ್ದಿ ಒಳ್ಳೆ ಅದ್ಭುತ ಕಲಾವಿದನಾಗಿ ಮಾಡಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ನನ್ ಗೆಳೆಯ ವಿಜಯ್, ಹೊಸಬರಿಗೆ ತುಂಬಾ ಅವನ ಅವಕಾಶಗಳು ಕೊಡೋದನ್ನ ಅವನ ತೀರಾ ಅವನ ಮನೆಯಲ್ಲಿದ್ದು ಸಾಕಷ್ಟು ಸರಿ ನಾನು ನೋಡಿದ್ದೀನಿ. ಸೊ ಈ ಡಿಸ್ಕಷನ್ ಅಂತ ಬಂದಾಗ ಬೇಡ ತುಂಬಾ ಚೆನ್ನಾಗಿರೋರು ಆಲ್ರೆಡಿ ಇಂಡಸ್ಟ್ರಿ ಸೆಟ್ಲ್ ಆಗಿದಾರಲ್ಲ, ಮಾಡಿದಾರಣ, ಯಾರೋ ಏನ್ ಇಲ್ದೇ ಇರೋಂತ ಹುಡುಗರಿಗೆ ಏನಾದ್ರು ಮಾಡೋಣ ಅಂತ ಹೇಳಿ ಸ್ಲಮ್ ಅವನೇ ಹುಡ್ಕೊಂಡು ಹೋಗ್ಬಿಡ್ತಾನೆ. ಈ ಪ್ರತಿಭೆಗಳು ಅವ್ರ ಮನೇಲಿ ಹುಡ್ಕೊಂಡ್ ಬರಕ್ ಬೇಕಾಗಿಲ್ಲ, ಅವನೇ ಹೋಗ್ತಾನೆ ಸ್ಲಮ್ಗೆ. ಬಾರ ಯಾರೋ ಚೆನ್ನಾಗಿ ಆಗಿ ಇರ್ತಾರಂತ ಇದ್ ಮಾಡ್ತಾನಂತೆ, ಬಾರ ಇಲ್ಲಿ ಅಂತ ಕರೆದು ನಾನೇ ನೋಡಿದ್ದೀನಿ. ಅರ್ಜುನ್ ಜನ್ ಅವ್ರ ಕೂರಿಸ್ಕೊಂಡು, ಅರ್ಜುನ್ ಹಿಂಗೆ ಸ್ಲಮ್ ಅಲ್ಲಿ ಒಂದು ಹುಡುಗನ ಸಕ್ಕರಾಗಿ ಆಡ್ತಾನೆ, ಒಂದ್ಸರಿ ಕೇಳು ಅಂತ ಹೇಳಿ ಕರ್ಸಿ ಅವ್ರ ಮುಂದೆ ಕೂರಿಸಿ ಹಾಡು ಆಡ್ಸಿರೋದನ್ನ ನಾನು ನೋಡಿದ್ದೀನಿ. ಈಗ ಭೀಮೋದಲ್ಲಿ ನೋಡಿರ್ಬೋದು, ನೀವು ಸಲಗಾದಲ್ಲಿ ನೋಡಿರ್ಬೋದು. ಏನಷ್ಟು ಪ್ರತಿಭೆಗಳನ್ನ ಯುಟಿಲೈಸ್ ಮಾಡ್ಕೊಂಡು ಯೂಸ್ ಮಾಡ್ಕೊಂಡಿದ್ದಾನೆ. ಅವ್ರನ್ನ ನಾವು ಕನ್ನಡಿ ಹಾಕೊಂಡು ದುರ್ಬೀನ್ ಹಾಕೊಂಡು ನೋಡಿದ್ರು ಎಲ್ಲೂ ಹುಡ್ಕೋದಕ್ಕಾಗಲ್ಲ. ಅಂತ ಪ್ರತಿಭೆಗಳನ್ನ ನೀನು ಇಲ್ದಿರೋ ಝೀರೋ ಸ್ಕ್ರಾಚ್ ಇಂದ ಕರ್ಕೊಂಡ್ಬಂದು ಆನ್ ಸ್ಕ್ರೀನ್ ಅಲ್ಲಿ ತೋರಿಸಿ ಅವ್ರ ತಂದೆ ತಾಯಿ ಇರ್ಬೋದು, ಅವ್ರ ಸ್ನೇಹಿತರು ಇರ್ಬೋದು, ಎಲ್ಲರೂ ಸಹ ಒಂದು ಆನಂದ ಬಾಷ್ಪ ತುಂಬೋದಲ್ಲಿ ಅವನು ಹೇಳಿ ಮಾಡಿಸಿದಂತ ಗೆಳೆಯ. ಅವನು ಯಾವಾಗ್ಲೂ ಚಿನ್ನ ಸಿಗೋದು ಅಂತ ಜಾಗದಲ್ಲೇನೆ, ಕಪ್ಪುಗೆ ಕೊಳೆ ಇರೋ ಜಾಗದಲ್ಲೇ ಚಿನ್ನ ಸಿಗೋದು. ಸೊ ಹಂಗಾಗಿ ನಾನು ಅಲ್ಲಿ ಹುಡ್ಕೊಂಡು ಹೋಗ್ತೀನಿ. ಸೊ ಏನಂದ್ರೆ ಕಾರಣ ಅವನ್ ಬಂದಿರೋಂತ ರೀತಿ, ಅವನ್ ಕಷ್ಟಪಟ್ಟು ಬಂದಂತ ರೀತಿ. ಸೊ ಯಾರೋ ಅವಕಾಶಗಳು ಕೊಡದೇ ಇದ್ದಾಗ ಅವನ ಆಸ್ತಿ ಅವನೇ ಮಾರ್ಕೊಂಡು ಅವ್ರ ತಂದೆ ಎದೆಗಳಲ್ಲಿ ಕುತ್ಕೊಂಡು ಸಿನಿಮಾ ಮಾಡಿ ನನ್ನನ್ನ ನಾನೇ ರೂಪಿಸ್ಕೊತೀನಿ ಅಂತ ಬಂದಂತ ಗೆಳೆಯ. ಆ ಸಿನಿಮಾದಲ್ಲೂ ನೀವು ನೋಡಿರ್ಬೋದು, ಅವನೇ ಸ್ಟ್ರಗಲ್ ಬಂದಿರೋ ಟೈಮಲ್ಲಿ ಅವ್ನ ಸುತ್ತ ಇರೋ ಅಷ್ಟು ಜನ ಹುಡುಗರು ಏನಿಲ್ಲ ಸ್ಟ್ರಗಲ್ ನೋಡು, ಅವರನ್ನು ಕರ್ಕೊಂಡ ಜೊತೆಲಿ ಒಳ್ಳೇದಾಗ್ಲಿ ಅಂತ. ಅದೇ ಅವ್ನ ಪ್ಲಸ್ ಪಾಯಿಂಟ್. ಅವ್ನ ಎದ್ರು ಬಿದ್ರು ಏನೇ ಆದ್ರೂ ಏನೇ ಹೋದ್ರು ಅವನು ಸಲಗ, ಅವನು ಮೈಮೇಲೆ ಕೆಸರನ್ನೆಲ್ಲ ಕೂಡಿಕೊಂಡು ಯಾವಾಗಾದ್ರೂ ಎದ್ದು ಬರ್ತಾನೆ ಇರ್ತಾನೆ, ನಾನು ಯಾವತ್ತಿದ್ರು ಕಿಂಗೆ ಕಣೋ ಅಂತ. ಅದೊಂದು ಪ್ಲಸ್ ಪಾಯಿಂಟ್ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಸೊ ಇವತ್ತು ನನ್ನ ಮಗಳ ಸಿನಿಮಾಗೆ ಟೈಟಲ್ ಲಾಂಚ್ ಮಾಡಿದ್ದಾನೆ, ಆಶೀರ್ವಾದ ಮಾಡಿದ್ದಾನೆ. ಅವನ ಹೆಸರಲ್ಲೇ ವಿಜಯ ಅಂತ ಇರೋದ್ರಿಂದ ಎಂಟೈರ್ ಟೀಮ್ಗೆ ದಿಗ್ವಿಜಯ ಸಿಗುತ್ತೆ ಅಂತ ನಾನು ಹಾರೈಸ್ತೀನಿ. ಅಂಡ್ ರಕ್ಷಿತ್ ಸ್ಮೈಲ್ ಗುರು ಅಂತ ಹೆಸರಲ್ಲೇ ಇರ್ತಾರೆ, ಅವರು ಸ್ಮೈಲ್ ಮಾಡ್ತಾನೆ ಇರ್ತಾರೆ. ಸೊ ನಿಮ್ಗೂ ಸಹ ನಮ್ಗೆ ಬ್ಯಾಕ್ಗ್ರೌಂಡ್ ಗೊತ್ತಿರ್ಲಿಲ್ಲ, ಈಗ ಕೇಳಿ ಗೊತ್ತಾಯ್ತು. ನೀವೇ ಕಥೆ ಮಾಡಿದಿರ, ತುಂಬಾ ಖುಷಿಯಾದಂತ ವಿಚಾರ. ನಮ್ಗೆಲ್ಲ ಅವಕಾಶಗಳು ಇರಲಿಲ್ಲ ಆ ಟೈಮಲ್ಲಿ. ನಾವೇನೋ ಕಥೆ ಮಾಡ್ಕೊಂತಿದ್ವಿ, ನಮ್ಗೆ ಯಾರು ಕೇಳೋರೇ ಇರ್ತಾರೆ. ನಮ್ಗೇನೋ ಒಂದು ಅವಕಾಶ ಸಿಕ್ಕಿದ್ರೆ ಸಾಕು ಅಂತ ಇರೋದು. ಆ ಸಿಕ್ಕಿರೋ ಅವಕಾಶ ನಮ್ಗೆ ಆಕ್ಟಿಂಗ್ ಅಲ್ಲಿ ಆಗಿರ್ಬೋದು, ಮತ್ತೊಂದ್ರೆ ನಮ್ಗೆ ಯಾವ್ದೊಂದು ಅವಕಾಶ ಸಿಕ್ಕಿದ್ರೆ ಸಾಕಪ್ಪ ಅಂತ ಆಕ್ಟ್ ಮಾಡ್ತಾ ಇದ್ವಿ. ಬಟ್ ಇವತ್ತಿನ ಜನರೇಷನ್ ಬಗ್ಗೆ ಬಹಳಷ್ಟು ಹೆಮ್ಮೆ ಅನ್ಸುತ್ತೆ. ನೀವೇ ಕಥೆ ಮಾಡ್ಕೊಂಡ್ ಬರ್ತೀರಾ, ನೀವೇ ಪ್ರೊಡ್ಯೂಸರ್ ಹುಡುಕ್ತೀರಾ, ನೀವೇ ಒಂದು ಶಾರ್ಟ್ ಫಿಲ್ಮ್ ಮಾಡ್ಕೋತೀರಾ. ಅದನ್ನ ನೀವು ಇಂಡಸ್ಟ್ರಿ ಬರೋದಕ್ಕೆ ಮುಂಚೆ ನಿಮ್ಮನ್ನ ಪ್ರೂವ್ ಮಾಡ್ಕೊಂಡು ಸ್ಮಾಲ್ ಸ್ಕ್ರೀನ್ ಅಲ್ಲಿ, ಆಮೇಲೆ ಬೆಳ್ಳಿ ಪರದೆ ಬರ್ತೀರಾ. ಬಿಗ್ಗೆಸ್ಟ್ ಸ್ಟ್ರೆಂತ್ ಅದು ಆಕ್ಚುಲಿ. ಸೊ ಒಳ್ಳೇದಾಗ್ಲಿ ರಕ್ಷಿತ್ ನಿಮ್ಗೆ, ಮತ್ತೆ ಪ್ರೊಡ್ಯೂಸರ್ ಅನುರಾಗ್ ಅವರಿಗೆ, ನಿತಿನ್ ಅವ್ರಿಗೆ, ನಮ್ಮ ಚೇತುಗೆ, ಅಲ್ಲಿ ಎಂಟೈರ್ ಟೀಮ್ಗೆ ಎಲ್ಲ ಒಳ್ಳೇದಾಗ್ಲಿ. ಅಂಡ್ ಕಾವ್ಯ
ಶಿ ಇಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ತುಂಬಾ ವರ್ಷಗಳಿಂದ ಸಾಕಷ್ಟು ಇಂಟರ್ವ್ಯೂಗಳನ್ನ ಮಾಡಿದ್ದಾರೆ. ಬಹಳಷ್ಟು ಖುಷಿ ಆಗೋ ತರ ಇವತ್ತು ಅವ್ರ ಮಗಳು ಸಹ ಸಿನಿಮಾದಲ್ಲಿ ಲಾಂಚ್ ಆಗ್ತಿದ್ದಾರೆ. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಯು ಲುಕಿಂಗ್ ಅಮೇಸಿಂಗ್, ವೆರಿ ಗುಡ್, ಗಾರ್ಜಿಯಸ್, ಫಾರ್ ಎವರ್ ಗಾರ್ಜಿಯಸ್. ಸೊ ನಿಮಗೂ ಸಹ ಬಾಳು ಬಂಗಾರ ಆಗ್ಲಿ ಅಂತ ಹಾರೈಸ್ತೀನಿ. ಎಲ್ಲ ಒಳ್ಳೆದಾಗ್ಲಿ. ನಮ್ಮೆಲ್ಲರ ಒಂದು ಗುಡ್ ವಿಶಸ್, ಸಪೋರ್ಟ್ ಎನಿ ಟೈಮ್ ನಿಮ್ಮಲ್ಲಿ ಇರುತ್ತೆ. ಹಾಗೂ ಕನ್ನಡ ಇಂಡಸ್ಟ್ರಿಯಲ್ಲಿ ಅಷ್ಟೇ ಇಲ್ಲ, ಇಡೀ ಭಾರತ ಚಿತ್ರರಂಗದಲ್ಲಿ ತುಂಬಾ ದೊಡ್ಡ ಸ್ಟಾರ್ ಆಗಿ ಮಿಂಚುವಂತ ಆಶೀರ್ವಾದ ಮಾಡ್ತೀನಿ ನಾನು. ಆಮೇಲೆ ನಾವು ಬರೀ ನಮ್ಮನೆ ಮಕ್ಕಳನ್ನ ಆಶೀರ್ವಾದ ಮಾಡ್ತಾ ಇದೀವಿ ಅಂತ ತಿಳ್ಕೊಂಡು ಹಿಂದೆ ಎಲ್ಲ ಭರತನಾಟ್ಯ ಡ್ರೆಸ್ ಹಾಕೊಂಡು ಕೂತ್ರು ಹೆಣ್ಮಕ್ಳು. ನೀವು ಅಷ್ಟೇನೆ, ನಿಮಗೂ ಅವಕಾಶ ದಯಮಾಡಿ ಇದ್ರೆ ನಮ್ಗೆ ಹೇಳಿ ಖಂಡಿತವಾಗ್ಲೂ ಅವಕಾಶ ಕೊಡ್ತೀಯಮ್ಮ. ಇದು ಯಾರು ನಾನಾದ್ರೂ ಆಡ್ಬೇಕು ಅಂತ ಇಲ್ಲಿ ಬಂದಿಲ್ಲ, ಆಯ್ತಾ? ನಾನು ಅಬ್ಸರ್ವ್ ಮಾಡಿದ್ರೆ ಹಂಗಾಗಿ ಹರ್ಟ್ ಮಾಡ್ಕೋಬೇಡಿ. ನಿಮ್ಮಲ್ಲೂ ಅವನ ಆಕ್ಟ್ ಮಾಡಂಗಿದ್ರೆ ನಾವು ಆಕ್ಟ್ ಮಾಡಿಸ್ತೀನಿ. ಅವ್ನು ಒಂದೇ ಏನಂದ್ರೆ ಈಗ ವಿಜಯ್ ಮಕ್ಕಳು ಸಹ ಹೀರೋಯಿನ್ ಆಗಿ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ. ಸೊ ಒಳ್ಳೇದಾಗ್ಲಿ, ನಿಮ್ಮ ಆಶೀರ್ವಾದ ಇರ್ಲಿ ಅಂತ ನಾನು ಹಾರೈಸ್ತೀನಿ. ಆಮೇಲೆ ನನ್ ಮಗಳು ಇಂಡಸ್ಟ್ರಿಗೆ ಬರ್ಬೇಕಾದ್ರೆ ಕೆಲವೊಂದ್ ಕಡೆ ಬಂತು ನೆಪೋಟಿಸಮ್, ಇದು ನಿಮ್ಮ ಮಕ್ಕಳನ್ನ ನೀವೇ ಬೂಸ್ಟ್ ಮಾಡ್ತೀರಂತ ದೇವರನ್ನ ಹೇಳ್ತೀನಿ ವೇದಿಕೆ ಮೇಲೆ ನಿಂತ್ಕೊಂಡು. ನಾನು ಯಾವ್ದೇ ಪ್ರೊಡ್ಯೂಸರ್ಗಾಗ್ಲಿ ಯಾವ್ದೇ ಡೈರೆಕ್ಟರ್ಗಾಗ್ಲಿ ಫೋನ್ ಮಾಡಿ, ಸರ್ ನನ್ನ ಮಗಳನ್ನ ಹೀರೋಯಿನ್ ಹಾಕೊಳ್ಳಿ, ನನ್ನ ಮಗನಿಗೆ ಒಂದು ಅವಕಾಶ ಕೊಡಿ ಅಂತ ನಮ್ಮ ದೇವರನ್ನ ಹೇಳಿಲ್ಲ. ಅವರೇ ಅವ್ರ ಟ್ಯಾಲೆಂಟ್ ಅನ್ನ ನೋಡಿ ಬಂದು ಕರ್ಕೊಂಡೋಗಿ ಮಾಡಿಸಿದ್ರು. ಆಮೇಲೆ ಮಾಧ್ಯಮದವರು ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಏನೋ ಬ್ಯಾಕ್ ಗ್ರೌಂಡ್ ಇಂದ ಬಂದಂತ ನಾನು ವಿಜಯ್ ಆದ್ರೆ ಅಲ್ಲಿ ಒಂದು ಕ್ಷಮೆ ಅಂತ ಇರೋದು. ಬಿಡ ಏನೋ ಹೊಸ ಬಂದಾಗ ಒಂದು ಸಿನಿಮಾದಲ್ಲಿ ತಪ್ಪು ಮಾಡ್ತಾರೆ, ನೆಕ್ಸ್ಟ್ ಸಿನಿಮಾದಲ್ಲಿ ತಿದ್ಕೋತಾರೆ ಅಂತ. ಸರ್ ನಮ್ಮ ಮಕ್ಕಳಿಗೆ ಅವಕಾಶ ದೇವರಾಣ ಇರಲ್ಲ ಸರ್. ಬರೋರೆಲ್ಲಾನು ತುಂಬಾ ವಿಮರ್ಶಾತ್ಮಕವಾಗಿ ನೋಡೋದಕ್ಕೆ ಬರ್ತಾರೆ ಹೊರತು ನಮ್ಮ ಮಕ್ಕಳನ್ನ ಇನ್ನೊಂದು ಏನೋ ಈ ಸಿನಿಮಾ ಪರವಾಗಿಲ್ಲ ತಪ್ಪು ಮಾಡುದು ನೆಕ್ಸ್ಟ್ ಸಿನಿಮಾ ಅನ್ನೋ ಚಾನ್ಸ್ ಇರಲ್ಲ ಸರ್. ಯಾಕಂದ್ರೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡಾಗ ನನ್ನ ಮಕ್ಕಳಾಗ್ಲಿ, ವಿಜಯ್ ಮಕ್ಕಳಾಗ್ಲಿ, ನಿಮ್ಮ ಮಕ್ಕಳಾಗ್ಲಿ ಅಲ್ಲಿ ಟ್ಯಾಲೆಂಟ್ ಅನ್ನೇ ಮಾತಾಡೋದು, ಇನ್ನೇನೋ ಮಾತಾಡಲ್ಲ. ಆ ಟ್ಯಾಲೆಂಟ್ ನೋಡಿ ಅವ್ರನ್ನ ಕರ್ಕೊಂಡು ಬೆಳೆಸಿದಾರೆ ಹೊರತು ಒಂದು ನೀವೆಲ್ಲರೂ ಸಹ ಸಪೋರ್ಟ್ ಮಾಡಿ ತುಂಬಾ ದೊಡ್ಡ ಮನಸ್ಸಿಂದ ಆಶೀರ್ವಾದ ಮಾಡಿ ಮುಂದೆ ಫಸ್ಟ್ ಮೂವಿಗೆ ಫಿಲ್ಮ್ ಫೇರ್ ಅವಾರ್ಡ್ ಸಹ ತಗೊಂಡೋದೆಲ್ಲಾನು ನಿಮ್ಮ ಆಶೀರ್ವಾದದಿಂದ ಅಷ್ಟೇ ಸಾಧ್ಯ ಆಗಿದ್ದು. ಸೊ ಹೀಗೆ ನಿಮ್ಮಲ್ಲೂ ಸಾಕಷ್ಟು ಪ್ರತಿಭೆ ಬರಲಿ. ಸೊ ವಿಜಯ್ ಮಕ್ಕಳು ಈಗ ಹೀರೋಯಿನ್ಗಳಾಗಿ ಎಂಟ್ರಿ ಆಗ್ತಾ ಇದಾರೆ. ನಿಮ್ಮ ಒಂದು ಪ್ರೀತಿ ಆಶೀರ್ವಾದ ಒಂದು ಹಿಡಿ ಹೆಚ್ಚಾಗಿರ್ಲಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಇಂಡಸ್ಟ್ರಿನ ಬೆಳೆಸ್ಲಿ, ಚೆನ್ನಾಗಿ ಓಡಿಸ್ಲಿ. ನಾವು ಏನೇನ್ ಕಷ್ಟ ಪಡ್ಕೊಂಡ್ವಿ, ನಮ್ಗಿಂತ ನಮ್ಮ ಮಕ್ಕಳು ತುಂಬಾ ಬುದ್ಧಿವಂತರು, ಟ್ಯಾಲೆಂಟ್ಗಳು. ಜಸ್ಟ್ ಅವ್ರಿಗೆ ಬೇಕಾಗಿರೋದು ಅಂದ್ರೆ ನಿಮ್ಮ ತುಂಬ ಹೃದಯದ ಆಶೀರ್ವಾದ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಒಳ್ಳೆದಾಗ್ಲಿ. ನನ್ನ ಆಸೆ ಇದೆ ಎಲ್ಲ ಮಕ್ಕಳನ್ನು ಸೇರ್ಸಿ ಒಂದ್ ಕಥೆ ಮಾಡಿ ಖಂಡಿತವಾಗ್ಲೂ ಮಾಡೋಣ. ತುಂಬಾ ಆಸೆ. ಅದು ಇವತ್ತಿಗೆ ಅವ್ರ ಅಪ್ಡೇಟೆಡ್ ಮಕ್ಕಳಲ್ಲ, ಹಂಗಾಗಿ ಅವ್ರಿಗೆಲ್ಲ ಸೇರಿ ಒಂದೇನ ಯೋಚನೆ ಮಾಡ್ತೀನಿ. ಖಂಡಿತ ಸರ್, ನಾವು ಕನ್ನಡಿಗರೆಲ್ಲರೂ ಕಾಯ್ತಾ ಇರ್ತೀವಿ ನೆಕ್ಸ್ಟ್ ಆ ಸಿನಿಮಾಗೂ ಕೂಡ. ಈಗ ನೀವು ಇಲ್ಲೇ ಇರ್ಬೇಕು. ನಮ್ಮ ಚಿತ್ರತಂಡದ ಪರವಾಗಿ ಒಂದು ನೆನಪಿನ ಕಾಣಿಕೆ ಇದೆ. ದಯವಿಟ್ಟು ನಮ್ಮ ನಿರ್ದೇಶಕರು ಬರಬೇಕು, ನಿರ್ಮಾಪಕರಿಗೂ ಕೂಡ ದಯವಿಟ್ಟು ಬರಬೇಕು. ನೀವಾಗುವುದು ಅದೇ ರೀತಿಯಾಗಿ ಮಿಥುನ್ ಅವರು ಮಗಳ ಪೋಸ್ಟ್ ಪಾನ ಪ್ರೇಮ್ ಮಗಳದವಾಗ ಪ್ರೇಮ್ ಮಗಳ ಪೋಸ್ಟ್ ಪಾನ್ ಮಾಡ್ಬಿಡ್ತೀವಿ. ನಾಳೆ ಅನೌನ್ಸ್ ಮಾಡ್ತೀವಿ. ನಿಮ್ಮ ಮಗಳು ಫಸ್ಟ್ ಟೈಮ್ ಮೊದಲನೇ ಸಿನಿಮಾದಲ್ಲೇ ಫಿಲ್ಮ್ ಬರೋದು ಅಷ್ಟು ಈಸಿ ಅಲ್ಲ. ಸ್ಟಾರ್ ಮಗಳು ಅಂತ ಇದೆಲ್ಲ ಬರ್ತೀವಿ, ಆಗಲೇ ಹೇಳಿದ್ರಿ ಈ ವಿಷಯನ. ಸೊ ಓವರ್ ಆಲ್ ಅನಿಸಿದಾಗ ನಿಮಗೆ ಇವತ್ತಿನ ಈ ಸಂದರ್ಭ ನೆನಪಾದಾಗ ನಿಮ್ಮ ಮಗಳ ಬಗ್ಗೆ ಎಷ್ಟು ಸರ್? ಬಹಳ ವಿಶೇಷವಾದಂಥ ದಿನ ಇದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸೊ ಇಡೀ ಟೀಮ್ ಕಷ್ಟಪಟ್ಟು ಅಂಡರ್ ವಾಟರ್ ಶೂಟ್ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಅಂತ ನೀವು ಅಂದ್ಕೊಟ್ಲು. ತಂದೆ ತಾಯಿಯಾಗಿ ನಾವಾಗಲಿ ನೀವಾಗಲಿ ಒಂದು ಬಯಸೋದು ದೇವ್ರ ಹತ್ರ ಕೇಳ್ಕೊಳ್ಳೋದು ಅಂದರೆ ಚೆನ್ನಾಗಿರ್ಬೇಕು ಅವ್ರ ಕೆರಿಯರು, ನಮ್ಮ ಹೆಸರಿಗೆ ಎಲ್ಲೂ ಕಳಂಕ ಬರದಾಗೆ ಚೆನ್ನಾಗಿ ನಡ್ಕೊಂಡೋದ್ರೆ ಸಾಕು ಅಂತ ಹೇಳಿ. ಸೊ ಅದನ್ನು ನಾನು ಹೀರೋ ಆಗಿರ್ಬೇಕಾದ್ರೇ ನನ್ನ ಮಗಳು ಹೀರೋಯಿನ್ ಆಗಿ ಒಂದು ಫಿಲ್ಮ್ ಫೇರ್ ತಂದು ಕೊಟ್ಬಿಟ್ಲು ನನಗೆ. ಸೊ ನಾನು ಯಾವಾಗ ಎಲ್ಲ ವೇದಿಕೆನಲ್ಲೂ ಹೇಳ್ತಾ ಇರ್ತೀನಿ, ನಾವು ಮನೆಗೆ ಹೋದ್ರೆ ನಮ್ಮ ಮನೆಗೆ ಯಾರಾದರೂ ಬಂದರೆ ನನ್ನ ಆಗಲಿ ವಿಜಯನ ಆಗಲಿ ಯಾವ ಹೀರೋಗಳನ್ನ ಆಗಲಿ ಬಂದವರು ಯಾರು ಎಷ್ಟು ಆಸ್ತಿ ಸಂಪಾದನೆ ಮಾಡಿದ್ದೀರ ಅಂತ ಯಾರೂ ಕೇಳಲ್ಲ. ನಮ್ಮ ಗೋಡೆ ಮೇಲೆ ಸುಮ್ಮನೆ ಒಂದು ಸರಿ ಕಣ್ಣು ಹಾಕ್ತಾರೆ. ಎಷ್ಟು 100 days ಶೀಲ್ಡ್ ಇದೆ, ಎಷ್ಟು 200 days ಶೀಲ್ಡ್ ಇದೆ, ಎಷ್ಟು ಅವಾರ್ಡ್ ಬಂದಿದೆ, ಅದೇ ನಾವು ಸಂಪಾದನೆ ಮಾಡೋವಂಥ ಆಸ್ತಿ. ಸೊ ನನ್ನ ಮಗಳು ಮೊದಲನೇ ಸಿನಿಮಾದಲ್ಲೇ ದೊಡ್ಡ ಆಸ್ತಿ ತಂದು ಕೊಟ್ಬಿಟ್ಟಿದ್ದಾಳೆ. ಸೊ ನಮ್ಮ ಮರೆಯೋಕ್ಕಾಗದೆ ಅನ್ನೋಂಥ ದಿನ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನಾನು ಅವಳಿಗೆ ಜನ್ಮ ಕೊಟ್ಟಿದ್ದಲ್ಲ, ಮಗಳಾಗಿ ಹುಟ್ಟಿ ತುಂಬ ಹೆಮ್ಮೆ ಪಡುವಂಥ ತಂದೆ ಜನ್ಮ ಅವಳು ನನಗೆ ಕೊಟ್ಟಿದ್ದಾಳೆ. ಸೊ ಥ್ಯಾಂಕ್ ಯು, ಲವ್ ಯು. ವೆರಿ ಗುಡ್. ಥ್ಯಾಂಕ್
ಯು ಸೋ ಮಚ್ ಸರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಇಡೀ ಚಿತ್ರತಂಡಕ್ಕೆ ಶುಭಾಶಯಗಳನ್ನು ಕೋರಿದ್ದೀರಾ. ಧನ್ಯವಾದಗಳು ಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್.